ನೀವು ಯಾವುದೇ ಹೋಟೆಲ್ಗಳಿಗೆ ಹೋಗಿ ಎಲ್ಲೇ ಹೋದರೂ ಕೂಡ ನಾರ್ತ್ ಇಂಡಿಯನ್ಸೇ ಇದೆ. ಬಿಕಾಸ್ ನಮ್ಮವರು ಹಳ್ಳಿಯಲ್ಲಿ ಸುಮ್ಮನೆ ಚಕ್ಕೆ ಆಡ್ಕೊಂಡು ಕೂರ್ತಾರೆ ಹೊರತು ಬಂದು ಕೆಲಸ ಮಾಡಲ್ಲ. ನನ್ನ ಮರ್ಯಾದೆ ಇವ್ರಿಗೆ ಮರ್ಯಾದೆ ಪ್ರಶ್ನೆ. ನನಗೆ ಮೊನ್ನೆ ನಾನು ಕಟ್ರಸ್ ಇತ್ತು, ವೇಟ್ ಕಟ್ಟರ್. ನಾನು ಕುತ್ಕೊಂಡ್ಬಿಟ್ಟು ನಾನು ವೀಡ್ ಹಾಕ್ತಾಯಿದ್ದೆ, ಕಟ್ ಮಾಡ್ತಿದ್ದೆ. ಅದೊಂದು ಇದಕ್ಕೆ ಇನ್ಸ್ಟಾಗ್ರಾಮಿಗೆ ಹಾಕಿದ್ದು. ಅದನ್ನು ನೋಡಿ ಭಾಳ ಇದು ಬಂತು. ನಮ್ಮ ಪಕ್ಕದ ತಾಲೂಕು ಎಮ್ ಎಲ್ ಎ ಇದ್ದರು, ಅವ್ರು ನಮ್ಮ ಜೊತೆಗೆ ಎಮ್ ಎಲ್ ಎ ಇದ್ರು, ಎಕ್ಸ್ ಎಮ್ ಎಲ್ ಎ. ಅವ್ರು ನನಗೆ ಕೇಳಿದೆ, ಅಣ್ಣ ನಿನಗೇನು ಕಡಿಮೆ ಆಗಿದೆ, ನೀನು ಯಾಕೆ ಈ ಕೆಲಸ ಮಾಡ್ತೀಯ ಅದು? ಅರೌಂಡ್ ನಾನು ಕಡಿಮೆ ಆಗಿದೆ ಅಂತ ಮಾಡಲ್ಲ, ನಾನು ತೃಪ್ತಿಗೆ ಮಾಡ್ತೀನಿ. ಸೂಪರ್. ಅದು ಕೆಲಸ ಆಳುಗಳು ಮಾಡ್ತಾರೆ, ಮಾಡ್ರು ಅಂದರೆ ಮಾಡೋರು ಇದ್ದಾರೆ. ಬಟ್ ನನಗೇನಂದ್ರೆ ಅದು ಖುಷಿ. ಅಲ್ಲಿ ಹೋಗ್ಬೇಕು, ಎಮ್ಮೆಗಳು ಮಾತಾಡಿಸ್ಬೇಕು, ಅಮ್ಮೆ ಮೇಲೆ ಕೈ ಹಾಕಬೇಕು. ಆಮೇಲೆ ಹಾಲು ಹಿಂಡೋ ಹೊತ್ತಿನಲ್ಲಿ ಕೂತ್ಕೊಂಡಿರ್ತೀನಿ, ನೋಡ್ತೀನಿ, ಅಲ್ಲಿ ಹೋಗ್ತೀನಿ. ಇದರಲ್ಲಿ ಅವು ಕರುಗಳ್ರೆ ಹಿಡ್ಕೊಂಡು ನಾವು ಹೊರಗೆ ಬಿಡೋದು. ನಾವು ಒಂದು ಸರಿ ಮಾಡಿದರೆ ಅವ್ರು ನಮ್ಮನ್ನು ನೋಡ್ಕೊಂಡು ಅವ್ರು ಮಾಡ್ತಾರೆ. ಹೌದೌದು ಸರ್. ನನಗೆ ಹೋದಾಗ ಅಲ್ಲಿ ನನ್ನ ಹತ್ರ ಹೋಗೋದು, ಊರಿಗೆ ಹೋದ ತಕ್ಷಣ ಫಸ್ಟ್ ಎಮ್ಮೆಗಳ ಹತ್ರ ಹೋಗ್ತೀನಿ. ನಾವು ರೈತರ ಬಳಿ ಮೊದಲಿಂದ ಇಟ್ಟಿದ್ವಿ, ಇತ್ಲ ಮಧ್ಯೆ ತೆಗೆದಿದ್ರು. ಈ ಮುರಾ ಎಮ್ಮೆ ತಂದಿದ್ವಿ ನಾವು ಹರಿಯಾಣದಿಂದ. ಎವ್ರಿ ಡೇ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ನಾನು ಲೆಕ್ಕ ಕೇಳ್ತೆ, ಹಾಲು ಎಷ್ಟು ಬಂತು, ಈ ನಿನ್ನೆ 67 ಲೀಟ್ರ್, ಇವತ್ತು 71 ಲೀಟ್ರ್ ಆಗಿದೆ. ಆಮೇಲೆ ಫುಡ್ ಹಾಕೋದ್ರಲ್ಲಿ ನಾನು ಎವ್ರಿ ಡೇ ಈಗ ವೆರೈಟಿ ಚೇಂಜ್ ಮಾಡ್ತಾಯಿದ್ದೀನಿ. ಕರೆಕ್ಟ್. ಮೊನ್ನೆ ಹತ್ತಿ ಕಾಳು ಹಿಂಡಿ ಹಾಕಿದ್ವಿ. ಆಮೇಲೆ DDGS ಅಂತ ನಮ್ಮ ವೆರಾನಿವರ್ ಫ್ಯಾಕ್ಟ್ರಿ, ಅದು ಹಾಕಿದ ಮೇಲೆ ಹಾಲು ಜಾಸ್ತಿ ಆಯಿತು, ಫ್ಯಾಟ್ ಜಾಸ್ತಿ ಬಂತು. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ಹತ್ತಿ ಹಿಂಡಿ ಹಾಕ್ತೀವಿ, ಅದ್ರಾಗ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅದಕ್ಕಿಂತ ಹತ್ತಿ ಕಾಳು ಹತ್ತಿ ಕಾಳನ್ನೇ ಹಾಕಕ್ಕೆ ಬಂದು ನಮ್ಮ ಹಳ್ಳಿಗಳಲ್ಲಿ ಹತ್ತಿ ಕಾಳು ತೌಡು ಹಾಕಿ ಹಾಕ್ತಿದ್ವಿ. ಈಗ ನಿನ್ನೆಯಿಂದ ಹತ್ತಿ ಕಾಳು ಹಾಕ್ತೀವಿ. ನಿನ್ನೆ 68 ಲೀಟ್ರ್ ಇದ್ದು ಇವತ್ತು 71 ಲೀಟ್ರ್ ಆಗಿದೆ. ಸೊ ಈ ಥರ ವಿ ಶುಡ್ ಸ್ಟ್ಯಾಟಿಸ್ಟಿಕ್ಸ್ ನಾವು ನಂಬರ್ಗಳು ಸಂಶೋಧನೆ ಮಾಡಬೇಕು. ಕರೆಕ್ಟ್. ಸಂಶೋಧನೆ ಮಾಡಿ ಅಟ್ ದ ಎಂಡ್ ಯಾವುದಕ್ಕೆ ಬರಬೇಕು ಅಂತ ಬಂದಾಗ ದಟ್ ಲಾಭದಾಯಕ ಆಗುತ್ತೆ. ಎಕನಾಮಿಕ್ಸ್ನ ನಾವು ತಿಳ್ಕೋಬೇಕು, ರಿಸರ್ಚ್ ಮಾಡಬೇಕು. ನಾ ಅದನ್ನೇ ಸೋ ಮೆನ್ಷನ್ ಸರ್. 30 ವರ್ಷ ವ್ಯವಸಾಯ ಮಾಡ್ತಿದ್ರೆ ಏನಾಗಬೇಕು ಅಂತ ಗೊತ್ತಿಲ್ಲ. ತಾವು 2-3 ದಿನದಿಂದ ಯು ಆರ್ ಡೂಯಿಂಗ್ ಒನ್ ಆರ್ ದ ಅದರ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀರಿ. ನಾನು ಮಾಡ್ತಿದ್ದೀನಿ 8 ದಿವಸದಿಂದ. ಒಂದು ದಿವಸ ಆ ಫುಡ್ ಹಾಕು, ಒಂದು ದಿವಸ ಇದು ಹಾಕು ನೋಡೋಣ. ಅವತ್ತು ಎಷ್ಟೆಷ್ಟು ಜಾಸ್ತಿ ಆಯಿತು, ಇದು ಕಡಿಮೆ ಆಯಿತಾ, ಹಸಿರು ಹುಲ್ಲು ಹಾಕಿದಾಗ ಎಷ್ಟು ಬಂತು, ರಾಗಿ ಹುಲ್ಲು ಹಾಕಿದಾಗ ಎಷ್ಟು ಬಂತು, ಇದೆಲ್ಲ ನಾನು ಲೆಕ್ಕ ಹಾಕ್ತೀನಿ. ಇದನ್ನು ಹಾಕದೆ ಹೋದರೆ ಎಲ್ಲಿ ರೈತರ ಮೇಲೆ ಬರೋಕ್ಕೆ ಸಾಧ್ಯತೆ ಇದೆ? ನಾವು ದುಡ್ದಿದ್ದೆಲ್ಲ ಬರೀ ಆಳುಗಳಿಗೆ ಕೊಟ್ಟು ಕೂತ್ಕೊಂಡ್ರಾಗುತ್ತೆ. ಈಗ ನನಗೇನು ಬೇಡಪ್ಪ, ನಾನು ಹೇಳ್ತೀನಿ, ನಾನು ಈಗ ಎಮ್ಮೆ ತಂದಿದ್ದೀವಿ, ಎಮ್ಮೆ ಆ ಸಂಬಳದ್ದು ಅಷ್ಟು ಹೋಗಿ, ಅದ್ರ ಖರ್ಚು ಹೋಗಿ, ಅದ್ರ ಸಗಣಿ ಉಳಿತಲ್ಲ ಗೊಬ್ಬರ, ದಟ್ ಈಸ್ ಪ್ರಾಫಿಟ್ ಫಾರ್ ಮೀ. ಕರೆಕ್ಟ್. ವ್ಯಾಲ್ಯೂ ಅಡಿಷನ್. ವ್ಯಾಲ್ಯೂ ಅಡಿಷನ್. ಸಗಣಿನ ಗ್ಯಾಸ್ ಅಲ್ಲ, ಮಾಡಲ್ಲ. ಗ್ಯಾಸ್ ಬೇಡ. ನನ್ನ ತೋಟ ಇದೆ, ನಾನು 38 ಎಕರೆ 60-40 ಎಕರೆ ಅಡಿಕೆ ತೋಟ ಇದೆ. ಅದು ವರ್ಷ 15-20 ಲಕ್ಷದ ಗೊಬ್ಬರ ಕೊಡ್ತೀವಿ. ಆ ಗೊಬ್ಬರ ಅಲ್ಲಿಗಾದ್ರೆ ಸಾಕಲ್ಲ. ಕರೆಕ್ಟ್. ಈಗ ಲೋಡ್ ನಾವು ಮೊನ್ನೆ ನಮ್ಮ ತೋಟಕ್ಕೆ ತರಿಸ್ಕೋಬೇಕು ಅನ್ಕೋಣ ಸರ್, 3,500 ಇತ್ತು, ಈಗ 6,000 ಮಾಡಿದ್ದಾರೆ ಲೋಡಿಗೆ. ಈಗ 7,000 ನಮ್ಮಲ್ಲಿ ಟ್ರ್ಯಾಕ್ಟ್ರಿಗೆ. ನಮ್ಮಲ್ಲಿ ಒಂದು ಸ್ವಲ್ಪ ಇಂಟೀರಿಯರ್ ಅನ್ಸುತ್ತೆ. ಹಂಗಾದ್ರೆ 6,000, 5,500-6,000 ಹತ್ತತ್ರ ಅಂತ ಹೇಳಿದ್ರು. ಮೊದಲು 3,500-4,000 ಕೊಡ್ತಿದ್ರು. ಆ ಉಚ್ಚೆ ಅದು ಸಗಣಿ ತೊಳೆದಿದ್ದೆಲ್ಲ ಹೋಗಿ 2 ದೊಡ್ಡ ಸಿಸ್ಟರ್ನ್ ಇಟ್ಟಿದ್ವಿ. ನನ್ನದೇ ಉದ್ದೇಶನು ಆ ಸಿಸ್ಟಮ್ ತುಂಬಿದ ತಕ್ಷಣ ಒಂದು ಟ್ರಾಲರ್ಲೆ ಇದರಲ್ಲೇ ಟ್ಯಾಂಕರ್ಲಿ ಹಾಕಿ, ಹಿಂದೆ ಒಂದು ಪೈಪ್ ಹಾಕ್ಕೊಂಡು ಟ್ರ್ಯಾಕ್ಟರ್ ಹೋಗ್ತಾ ಇರಬೇಕು. ಹಿಂದೊಬ್ಬ ಗಿಡ ಆ ಗಿಡಕ್ಕೆ, ಅಡಿಕೆ ಗಿಡಕ್ಕೆ ಬಿಡ್ತಾ ಹೋದರೆ ದಟ್ ಈಸ್ ಬಿಗ್ ಇದಲ್ವಾ. ಕರೆಕ್ಟ್. ಇಟ್ಸ್ ಆಲ್ ಅಬೌಟ್ ಬಯಾಲಜಿಕಲ್. ಈ ಥರ ನಾವು ಯೋಚನೆ ಮಾಡಬೇಕು. ನಾವೇನು ಮಾಡ್ಬೇಕಂತಲ್ಲ, ವಿ ಶುಡ್ ಯೂಸ್ ಅವರ್ ಮೈಂಡ್. ಮಾಡಿದ್ರೆ ಖಂಡಿತ ಅಗ್ರಿಕಲ್ಚರಲ್ಲಿ ದುಡಿಮೆ ಮಾಡೋಕ್ಕೆ ಸಾಧ್ಯತೆ ಇದೆ. ನೋಡಿರಿ, ಭೂಮಿ ಒಂದು ಮುಷ್ಟಿ ಕಾಳು ಹಾಕಿದರೆ ಒಂದು ಚೀಲ ಕೊಡ್ತದೆ, ಬುಟ್ಟಿಯಲ್ಲಿ ಕೊಡ್ತದೆ. ಒಂದು ಮುಷ್ಟಿಯಲ್ಲಿ ನಾವು ಕೊಟ್ಟರೆ ಭೂಮಿ ತಾಯಿ ಬುಟ್ಟಿಯಲ್ಲಿ ಕೊಡ್ತಾರೆ. ಒಂದು ಬಗಸೆ ಹಾಕಿದರೆ ಒಂದು ಚೀಲದಲ್ಲಿ ಕೊಡ್ತಾರೆ. ನಾವು 10ಕ್ಕೆ 1000 ಬರುವಾಗ ನಾವು ಅದನ್ನು ಕಷ್ಟಪಟ್ಟು ದುಡಿದೇ ಹೋದರೆ ಹೇಗೆ ಪ್ರಯೋಜನ ಆಗುತ್ತೆ? ಅಗ್ರಿಕಲ್ಚರ್ನ ನಾವು ಯು ಶುಡ್ ಮೇಕ್ ಇಟ್ ಆಸ್ ಎನ್ ಇಂಡಸ್ಟ್ರಿ. ಪರ್ಫೆಕ್ಟ್ಲಿ ಸರ್. ಯು ಶುಡ್ ಕ್ಯಾಲ್ಕುಲೇಟ್ ಯಾವ್ದು ಹಾಕ್ಬೇಕು. ನೀವು ಹೇಳ್ದಂಗೆ NPK, ಅದು ಇದು ಸಗಣಿ ಗೊಬ್ಬರನೇ ಹಾಕೋದಿಲ್ಲ ನಾವು. ವಿ ಆರ್ ಭೂಮಿ ತಾಯಿನ ಬರ್ಡ್ ಮಾಡ್ತಾ ಇದ್ದೀವಿ. ನನಗೆ ಅದನ್ನೇ ಆಯ್ತು ಸರ್. ನಮ್ಮ ಮ್ಯಾನೇಜರ್ ಅಂತ ಒಬ್ರು ಇದ್ದಾರೆ, ಅವರು ಹ್ಯಾಂಡಲ್ ಮಾಡ್ತಾರೆ. ಅಣ್ಣ 6,000 ಆಗ್ಬಿಟ್ಟಿದೆ, 5,500-6,000 ಹೇಳ್ತಾರೆ, ಬೇಡ ಬಿಡು, ಕೆಮಿಕಲ್ಗಳೇ ಹಾಕೋಣ ಅಂತಂದ್ರು. ಈಗ ಹೆಂಗಾಗಿದೆ ನಮ್ಮ ರೈತರ ಪದ್ಧತಿ, ಜೋಳ ಹಾಕ್ತೀವಿ ನಮ್ಮ ಕಡೆಗೆ. ಮೊದಲೇ ನಾವು ಈ ಎತ್ತಿನ ಕೂರ್ಗಿಯಲ್ಲಿ ಹೊಡೆದ್ರೆ 6 ಇಂಚು ಒಳಗೆ ಹೋಗೋದು ಬೀಜ. ಈಗ ಟ್ರ್ಯಾಕ್ಟ್ರಲ್ಲಿ ನಡುಕಟ್ಟಿನ ಕೂರ್ಗೆ ಹಾಕಿ 3 ಇಂಚ್ ಮೇಲೆ ಇರ್ತದೆ ಬೀಜ, ಹುಟ್ಕೊಳ್ತದೆ. ಹುಟ್ಟಿ ಬಂದ ಮೇಲೆ ನಾವು ಹರಗ್ತಾ ಇದ್ರೆ, ಮಧ್ಯೆ ಕುಂಟಿ ಹೊಡಿತಾ ಇದ್ರೆ ಮಣ್ಣು ಆ ಕಡೆ ಈ ಕಡೆ ಬಿದ್ದು ಆ ಬುಡಗಳಿಗೆ ಗಟ್ಟಿ ಆಗ್ತಿತ್ತು. ಇವಾಗ ಏನು ಮಾಡ್ತಾರೆ, ಅದು ಹರಗಕ್ಕೆ ಜನ ಸಿಗಲ್ಲ ಇದು ಅಂತೇಳಿ ಲಾಡೀಸ್ ತಂದು ಹೊಡೆದು ಬಿಡ್ತಾರೆ. ಲಾಡೀಸ್ ಹೊಡೆದ ತಕ್ಷಣ ಹುಲ್ಲು ಸಾಯ್ತದೆ, ಹರಗೋದೇ ಇಲ್ಲ, ಮಣ್ಣು ಒಡೆಯೋದೇ ಇಲ್ಲ. ಆಮೇಲೆ ಮಳೆ ಬಂತು, ಇದಾಯ್ತಂದ್ರೆ ಯೂರಿಯಾ ಹಾಕ್ತಾರೆ, ದೆವ್ವ ಬೆಳೆದಂಗೆ ಬೆಳೀತಿದೆ. ಗಾಳಿ ಬಂತಂದ್ರೆ ಎಲ್ಲ ಮಲಗಿಬಿಡ್ತದೆ. ಆಮೇಲೆ ನನ್ನ ಜೋಳ ಎಲ್ಲ ಹೋಯ್ತು. ಬಟ್ ಲ್ಯಾಕ್ ಆಫ್ ನಾಲೆಡ್ಜ್. ವೆಲ್ ಮೆನ್ಷನ್ ಸರ್, ಸೂಪರ್. ಅದನ್ನೇ ನಮ್ಮಲ್ಲಿ ನಾಲೆಜ್ ಇಲ್ಲ. ಲೈಕ್
ರೈಟ್ಲಿ ಮೆನ್ಷನ್ ಡಿಗ್ನಿಟಿ ಆಫ್ ಲೇಬರ್ ಪ್ರಾಬ್ಲಮ್ಮು, ನಾನು ಕೆಲಸ ಮಾಡಲ್ಲ ಅಂತ ಅನ್ನೋದು. ಈಗ ಫಾರ್ ಎಕ್ಸಾಂಪಲ್ ಈ ಲೇಬರ್ದು ಇಶ್ಯೂಗೆ ಸರ್, ಲಾಸ್ಟ್ 2 ತಿಂಗಳಿಂದ ವೆಸ್ಟ್ ಬೆಂಗಾಲಲ್ಲಿ ನಮ್ಮದು ತೋಟಗಳೆಲ್ಲ ಇರೋದ್ರಿಂದ, ನಮ್ಮದು ಬಯೋಲಾಜಿಕಲ್ಸ್ ಎಲ್ಲ ಪ್ರೊಡಕ್ಷನ್ ಮಾಡೋ ಅಂಥ ಒಂದು ಯೂನಿಟ್ ಇರೋದ್ರಿಂದ, ವೆಸ್ಟ್ ಬೆಂಗಾಲಲ್ಲಿ ಎಲೆಕ್ಷನ್ ನಡೀತಿದೆ ಅಂತ ಸರ್ ಒಬ್ಬರು ಲೇಬರ್ ಇಲ್ಲ ಇಲ್ಲಿ. ಬಿಕಾಸ್ ಎಲ್ಲರೂ ಹೋಗಿದ್ದಾರೆ ವೋಟಿಂಗ್ ಹೋಗ್ಬೇಕು ಅಂತಲ್ಲಿ. ಹೌದು. ನಾವಾಗ ಅನ್ಕೊಂಡ್ವಿ ನಮ್ಮಲ್ಲಿ ಲೇಬರ್ಗಳೇ ಇಲ್ಲ, ನಮ್ಮ ಸೌತಲ್ಲಿರುವಂಥ ಜನ ದೇ ವಿಲ್ ನಾಟ್ ವರ್ಕ್. ವರ್ಕ್ ಮಾಡಲ್ಲ. ನಮ್ಮಲ್ಲಿ ಹಬ್ಬ ಇದ್ದರೆ 8 ದಿವಸ ಮನೇಲಿ ಬಿಟ್ಟು ಬರಲ್ಲ. ಒಂದು ಹಬ್ಬ ಇದ್ದರೆ ಆ ಊರಲ್ಲಿ ಒಂದು ಹುಡುಗಿ ಋತುಮತಿ ಆದರೆ ಯಾರು ಕೆಲಸಕ್ಕೆ ಬರಲ್ಲ. ಬರೋದಿಲ್ಲ. ಆ ಊರಲ್ಲಿ ಒಂದು ಮದುವೆ ಆದರೂ ಒಬ್ಬರು ಬರಲ್ಲ, ಯಾರೋ ಒಬ್ಬರು ಸತ್ರು ಯಾರೂ ಬರಲ್ಲ. ಸಿ ದಿಸ್ ಈಸ್ ಮೆಂಟಾಲಿಟಿ ಆಫ್ ಅವರ್ ಪೀಪಲ್. ಹಿಂಗಿದ್ದಾಗ ಎಲ್ಲಿ ಬರೋಕ್ಕಾಗುತ್ತೆ? ದುಡಿಮೆ ಆಗುತ್ತೆ ರೈತರಿಗೆ. ಅಪ್ಪ ಮಾಡಿಟ್ಟಿದ್ದ ಮಗ ಮಜಾ ಮಾಡೋಕ್ಕಿರ್ತಾರೆ. ನಮ್ದ್ರೆ ಲೇಬರ್ ಶಾರ್ಟೇಜೇ. ನಾವು ಅದನ್ನೇ ಸರ್, ನೀವು ಮತ್ತೆ ನಿಮ್ದೊಂದು ಕಾಂಟ್ರವರ್ಸಿ ಆಗಿದೆ ಸರ್. ತಾವು ಹೇಳಿದ್ದು ಏನು ಹೇಳಿದ್ರು, ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ, ಹೇಡಿಗಳು ಅಂತ ಹೇಳಿದ್ರಿ. ಸೊ ತಾವು ಆ ಸ್ಟೇಟ್ಮೆಂಟ್ ಡಿಫೆಂಡ್ ಮಾಡ್ತೀರಾ ಅಥವಾ ಇಟ್ ವುಡ್ ಹ್ಯಾವ್ ಡಿಫೆಂಡ್ ಅದೇ ಬೇರೆ ತರದಲ್ಲಿ ಹೇಳಬೇಕು? ಹೇಡಿಗಳು ಅಂತ ಹೇಳಿದ್ದು ಏನು ಹೇಳಿದೆ ನೋಡಪ್ಪ, ಇದ್ದು ಈಸ್ಬೇಕು, ಬಿದ್ದು ಜಯಿಸ್ಬೇಕು ಅನ್ನೋ ಗಾದೆ ಇದೆ. ನೀ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನು ಸಾಧನೆ ಮಾಡ್ತೀಯಾ? ನೀನು ನಂಬ್ಕೊಂಡವ್ರು ಹೆಂಡತಿ ಮಕ್ಕಳ ಗತಿ ಏನು? ನಾನು ಹೇಳಿದ್ದು ಹೇಡಿಗಳು ಅಂತ ಹೇಳಿಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದು ಹೇಡಿಗಳ ಕೆಲಸ ಅಂತ ಹೇಳಿದೆ. ಅದನ್ನು ಅವರು ತಿರುಗಿಸಿದ್ರು ಮಾಧ್ಯಮದವರು. ಅದು ಒಂದೇ ಅಲ್ಲ, ರೈತರೊಬ್ಬರೇ ಅಲ್ಲ, ಯಾರೇ ಆತ್ಮಹತ್ಯೆ ಮಾಡಿಕೊಂಡ್ರು ಇಟ್ ಇಸ್ ಆ್ಯಕ್ಟ್ ಆಫ್ ಕವರ್ಡ್ನೆಸ್. ಇಟ್ ಇಸ್ ಆ್ಯಕ್ಟ್ ಆಫ್ ಕವರ್ಡ್ನೆಸ್. ಹೇಡಿಗಳು ಆತ್ಮಹತ್ಯೆ ಮಾಡ್ಕೊಳ್ಳೋರು. ಅದಕ್ಕೆ ಆತ್ಮಹತ್ಯೆ ಯಾಕೆ ಮಾಡ್ಕೊತೀರಿ? ಆತ್ಮಹತ್ಯೆ ಮಾಡ್ಕೋಬೇಡಿ, ಇದ್ದು ಈಸ್ಬೇಕು, ಭೂಮಿ ತಾಯಿ ಕೊಡ್ತಾಳೆ, ಬಿದ್ದು ಬೆಳೆರಿ, ಗಟ್ಟಿಯಾಗ್ರಿ ಅಂತ ಹೇಳಿದ್ದೆ. ಪ್ರಾಬ್ಲಿ ಬಿಕಾಸ್ ವೇ ಯು ಕಮ್ ಫ್ರಮ್, ತಾವು ಪೊಲೀಸ್ ಡಿಪಾರ್ಟ್ಮೆಂಟ್ ಇವೆಲ್ಲ ಬಂದಿದ್ರಿಂದ ಆ್ಯಂಡ್ ನಿಮ್ಮ ಜರ್ನಿ ನೋಡ್ತಿದ್ರೆ ಸ್ಟ್ರಾಂಗ್ ಮೈಂಡ್ಸೆಟ್ ಇರೋದ್ರಿಂದ ತಾವು ಅದು ನರೇಷನ್ ಬೇರೆ ಥರ ತಗೊಂಡೋಯ್ತು ಅಂತ ಅನ್ಕೊಂಡಿದ್ದೆ. ಅಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಳೋದ್ರ ಸಾಧನೆ ಏನು? ಸಾಧನೆ ಏನಿಲ್ವಲ್ಲ, ಅದು ಹೇಡಿ ಮಾಡೋ ಕೆಲಸ. ಅದು ಭೂಮಿ ತಾಯಿ ಕೊಡ್ತಾಳಪ್ಪ, ದುಡೀರಿ ಎಲ್ಲರೂ ಕೂತ್ಕೊಂಡು, ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಡಿ ಅಂತ ಹೇಳಿದೆ. ಕರೆಕ್ಟ್. ಲೈಕ್ ಒಂದು ಇಡಿ ಹಾಕಿದ್ರೆ ಒಂದು ಬುಟ್ಟಿ ಎಲ್ಲ ಅದು ಅವತ್ತೇ ಸಬ್ಸೈಡ್ ಆಯಿತು. ಕೆಲವರು ಇಲ್ಲಿ ಅವ್ರು ಹೇಳಿದ್ದು ಸರಿ ಇದೆ ಅಂತ ಅಂದರು. ನಾನು ಹೇಳಿದೆ, ನಂದು ರಿಪೀಟ್ ಮಾಡಿದ್ರಲ್ಲ, ನಾನೇನು ಹೇಳಿದ್ದೀನಿ ಇತ್ತು. ಸುಮ್ಮನೆ ಇವ್ರೇನೋ ಹಾಕೊಂಡ್ಬಿಟ್ಟು ಆಮೇಲೆ ಸತ್ಯಾಂಶ ಬಂದಾಗ ಬೇರೆ ಇತ್ತು. ಸೊ ನಿಮಗೆ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಸರ್ ತಾವು ಈಗಿನ ಪರಿಸ್ಥಿತಿಗೆ ನಾನು ಕಂಪೇರ್ ಮಾಡ್ತೀನಿ ಸರ್. ಬಿಕಾಸ್ ವಿ ಹ್ಯಾವ್ ಲಾಟ್ ಆಫ್ ಕೆಮಿಕಲ್ ಶಾರ್ಟೇಜ್ಗಳು ಬರ್ತಿದೆ, ಚೈನಾಯಿಂದ ಬರಬೇಕಾಗಿರೋ ರಾ ಮೆಟೀರಿಯಲ್ ಶಾರ್ಟೇಜ್ಗಳಿರೋದ್ರಿಂದ ಕೆಮಿಕಲ್ ಫರ್ಟಿಲೈಸರ್ಸ್ ಅವೈಲಬಿಲಿಟಿ ತುಂಬ ಕಮ್ಮಿ ಇದೆ ಸರ್. ಯೂರಿಯಾ ಆಗಿರಲಿ, DAP ಆಗಿರಲಿ, MOP ಆಗಿರಲಿ. ಈಗ ಚೈನಾ ಕಳೆದ ಒಂದು 4-5 ತಿಂಗಳಿಂದ ಅಥವಾ ಪ್ರಾಬಬ್ಲಿ ಏಪ್ರಿಲಿಂದ ಮೇಜರ್ ನ್ಯೂಟ್ರಿಯೆಂಟ್ಸ್ ಸಪ್ಲೈ ಮಾಡೋಂಥ ಎಲ್ಲವನ್ನೂ ಇಂಡಿಯಾಗೆ ಅಥವಾ ಬೇರೆ ದೇಶಗಳಿಗೆ ಬ್ಯಾನ್ ಮಾಡಿಬಿಟ್ಟಿದ್ದಾರೆ ಅವರು. ಬಿಕಾಸ್ ಅವ್ರಿಗೆ ರಾ ಮೆಟೀರಿಯಲ್ ಸಿಗಲ್ಲ, ಮುಂದಿನ ಪೀಳಿಗೆಗೆ ಅವ್ರು ಉಳಿಸ್ಕೋಬೇಕು ಅನ್ನೋ ಕಾರಣಕ್ಕೆ. ಇವತ್ತಿನ ಪರಿಸ್ಥಿತಿಯಲ್ಲಿ ಕೆಮಿಕಲ್ಗಳು ಕಮ್ಮಿ ಇರೋದ್ರಿಂದ ತಾವು ಇದನ್ನು ಹೆಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು ಅಂದ್ಕೊಂತೀವಿ ಸರ್ ನಾವು? ಕೆಮಿಕಲ್ಗಳು ಇಲ್ಲದೆ ಇರೋದ್ರಿಂದ ಈ ಕಷ್ಟ ಕಾಲ ಅಂತ. ಫಾರ್ ಆರ್ಗ್ಯಾನಿಕ್ ಅಗ್ರಿಕಲ್ಚರ್, ಸಾವಯವ ಕೃಷಿ ಮಾಡಿ, ಗ್ರೀನ್ ಮೆನ್ಯೂರ್ ಪ್ರೊಡ್ಯೂಸ್ ಮಾಡಿ, ಇದು ಜಾಸ್ತಿ ಹಸುಗಳು ಸಾಕಿ. ಒಂದೇ ದಿನಕ್ಕೆ ಆಗಲ್ಲ, ಬಟ್ ಹಸುಗಳಿದ್ದಾವೆ ಮಾಡೋಕ್ಕೆ. ಈಗ 140 ಕೋಟಿ ಜನ ಇದ್ದರೂ ಕೂಡ ನಮ್ಮಲ್ಲಿ ಶಾರ್ಟೇಜ್ ಆಫ್ ಲೇಬರ್ ಇದೆ. ನಮ್ಮಲ್ಲಿ 7 ಕೋಟಿ ಜನ ಇದ್ದರೂ ದುಡಿಯೋರಿಲ್ಲ. ಕರೆಕ್ಟ್. ಎಲ್ರಿಗೂ ನೌಕರಿ ಬೇಕು, ಮತ್ತು ನೌಕರಿ ಅಂದರೆ ಸರ್ಕಾರಿ ನೌಕರಿನೇ ಬೇಕು. ಯಾಕೆಂದರೆ ಸರ್ಕಾರಿ ನೌಕರಿಯಲ್ಲಿ ನೀವು ಕೆಲಸ ಮಾಡಿದ್ರು ಸಂಬಳ ಬರ್ತದೆ. ಅಲ್ಲಿ ಹೋದ ತಕ್ಷಣ ಜಾತಿನೋ ರಾಜಕೀಯನೋ ಏನೇನೋ ಹಾಕ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗೋಂಥದ್ದು. ಬಟ್ ನೀವು ಕಷ್ಟಪಟ್ಟು ದುಡಿಯೋಕ್ಕೆ ಯಾರು ತಯಾರಿಲ್ಲ. ಕಷ್ಟಪಟ್ಟು ದುಡಿಬೇಕು, ದುಡಿದ್ರೆ ಖಂಡಿತ ಬರ್ತದೆ. ನೀವು ಪ್ರೈವೇಟ್, ನಾನು ಒಂದು ಇದ್ರಲ್ಲಿ ನೋಡಿದೆ, ನಮ್ಮ ಇವರು ಹೇಳ್ತಾಯಿದ್ರು ಸುವರ್ಣ ಚಾನಲಲ್ಲಿ ಅಜಿತ್ ಅನ್ಮಕ್ನವರು, ನೌಕರಿ ಅನ್ನೋದು ಗುಲಾಮ್ಗಿರಿ ಅನ್ನೋ. ಕರೆಕ್ಟ್. ಒಬ್ಬ ನೀನು ಕೋಟ್ಯಾಧಿಪತಿ ಆಗ್ಬೇಕಂದ್ರೆ ನೌಕರಿ ಮಾಡ್ಕೊಂಡು ಹೋದ್ರೆ ಜೀವನದಕ್ಕೂ ಕೋಟ್ಯಾಧಿಪತಿ ಆಗಲ್ಲ. ನಿನ್ನ ಸ್ವಂತ ದುಡಿಮೆ ಸ್ಟಾರ್ಟ್ ಮಾಡೋದು, ನೀ ಆಗ್ಬಿಡ್ತೀಯ. ಅದಕ್ಕೆ ಉದಾಹರಣೆ ಕೊಟ್ಟು ಹೇಳಿದ್ರು ಅವರು. ದುಡಿಬೇಕು, ಸ್ವಂತ ಮಾಡೋಕ್ಕೆ ಬೇಕಾದಷ್ಟು. ಈಗ ಎಲೆಕ್ಟ್ರಿಕಲ್ ಇಂಜಿನಿಯರ್ ಮಾಡ್ಕೊಂಡಿರ್ತಾರೆ, ಡಿಪ್ಲೊಮಾ ಮಾಡ್ಕೊಂಡು. ಹಳ್ಳಿಗಳಲ್ಲಿ ಎಷ್ಟು ಕೆಲಸ ಇದೆ ಅವ್ರಿಗೆ. ಬರೀ ಸರ್ಕಾರಿ ನೌಕರಿನೇ ಬೇಕು ಅಂತ ಕೂತ್ಕೊಂಡ್ರೆ 10,000 15,000 ಒಂದು ಮೋಟ್ರ್ ಸುಟ್ಟಿದ್ದನ್ನು ಸುತ್ತಿ ಕೊಟ್ಟರೆ 3,000 ರೂಪಾಯಿ ಬರ್ತದೆ. ಹೋಗಿ ರೈತರದ್ದು ಮನೆಗಳಿಗೆ ಕರೆಂಟ್ಗಳು ಹಾಕಿದರೆ ದುಡ್ಡು ಕೊಡ್ತಾರೆ. ಅದಕ್ಕೆ ಯಾರೋ ಡಿಪ್ಲೊಮಾ ಅಲ್ಲದವರು, ಬರೀ ಜನರೆಲ್ಲ ಕಲ್ತ್ಕೊಂಡ್ರು ಅವ್ರು ಮಾಡ್ತಾರೆ ಹೊರತು ಇವ್ರು ಯಾರು ಮಾಡೋಕ್ತಾ ಇರಲಿಲ್ಲ. ಎಲ್ಲರೂ ನೌಕರಿ ಬೇಕು. ಆಯ್ತು, ನೀ ಆಟೋಮೊಬೈಲ್ಸ್ ಮಾಡಿರ್ತೀಯ, ಹಳ್ಳಿಯಲ್ಲಿ ಒಂದು ಗ್ಯಾರೇಜ್ ಮಾಡು, ಒಳ್ಳೊಳ್ಳೆ. ಈಗೇನು ಎಲ್ಲರೂ ಎವ್ರಿಬಡಿ ಜಾಂಗೆ ವೆಹಿಕಲ್ಸ್. ಒಂದು ಊರಿಗೆ ಈ ನಾಯಿ ಕೊಡೆ ಹುಟ್ಟಿದಂಗೆ ಪೆಟ್ರೋಲ್ ಬಂಕ್ಗಳು ಹುಟ್ಕೊಂತವೆ. ಯಾಕೆ ಅಂದರೆ ಬಿಕಾಸ್ ಆಫ್ ಇನ್ಕ್ರೀಸಿಂಗ್ ಆಫ್ ದಿ ವೆಹಿಕಲ್ಸ್. ನೀವು ವೆಹಿಕಲ್ ಗ್ಯಾರೇಜ್ ಮಾಡಿರಿ,
ಆಟೋಮೊಬೈಲ್ ಮುಗಿಸ್ಕೊಂಡು ನನ್ನ ನೌಕರಿನೇ ಬೇಕು, ನಾನು ಆರ್ ಟಿ ಒ ಆಫೀಸಲ್ಲೇ ಇರಬೇಕು ಅಂದ್ರೆ ಹೆಂಗಾಗುತ್ತೆ? ನಾನು ರೀಸೆಂಟ್ ಸರ್ವೆ ಒಂದು ನೋಡ್ತಾ ಇದ್ದೆ ಸರ್. ಅಂದರೆ ಯಾವುದು ಮನೆ ತಗೋಬೇಕು ಅಂತ ಹೋದಾಗ ನನಗೆ ಅವರು ಮಾರ್ಕೆಟಿಂಗ್ ಪರ್ಸನ್ ಏನು ಹೇಳಿದ್ರು ಅಂದರೆ, ಸರ್ ಇನ್ ನೆಕ್ಸ್ಟ್ 2 years 15 lakh ಪೀಪಲ್ ವಿಲ್ ಬಿ ಕಮಿಂಗ್ ಟು ಬ್ಯಾಂಗ್ಳೂರ್. ಇನ್ನೊಂದು 15 ಲಕ್ಷ ಜನ ಬೆಂಗಳೂರಿಗೆ ಬರ್ತಾರೆ ಇನ್ನು 2-3 ವರ್ಷದಲ್ಲಿ. ಸೊ 15 ಲಕ್ಷನ ಅಕಾಮಿಡೇಟ್ ಮಾಡೋಕ್ಕೆ ಇನ್ನು 15 ಲಕ್ಷ ಜನ ಹೊರಗಡೆಯಿಂದ ಬರ್ತಾರೆ ಅಂತಂದ್ರು. ಯಾಕೆ ಅಂತ ನಾನು ಸುಮ್ಮನೆ ಹಂಗೆ ಯೋಚನೆ ಮಾಡಿದೆ. ನಮ್ಮಲ್ಲಿದ್ದ ಲೇಬರ್ಗಳೆಲ್ಲ ಸ್ವಿಗ್ಗಿ, ಝೊಮ್ಯಾಟೊ, ಇನ್ನೊಂದು ಮತ್ತೊಂದು ಡೆಲಿವರಿ ಬಾಯ್ಗಳೇ ಕೆಲಸ ಮಾಡ್ಕೊಂಡ್ಬಿಡ್ತಾರೆ. ದೇ ಆರ್ ನಾಟ್ ಲರ್ನಿಂಗ್ ಎನಿ ಕೈಂಡ್ ಆಫ್ ಸ್ಕಿಲ್ ಅನ್ನೋದೇ ಇಲ್ಲ. ಈಗ ಎತ್ಕೊಂತಾನೆ ಗಾಡಿ ಎತ್ಕೊಂತಾನೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾನೆ, 10,000, 20,000, 25,000 ದುಡಿತಾ ಇದ್ದಾನೆ. ಅವ್ನಿಗೆ ವಯಸ್ಸಾಗ್ತಿದ್ದಂಗೆ ಅವನ ಹತ್ರ ಏನೂ ಸ್ಕಿಲ್ಲೇ ರಿಪ್ಲೇಸ್ ಆಗಲ್ಲ. ಇವಾಗ 15 ಲಕ್ಷ ಜನ ಬೆಂಗಳೂರಿಗೆ ಬರ್ತಾವ್ರಂದ್ರೆ, ತಾವು ಮೆನ್ಷನ್ ಮಾಡ್ದಂಗೆ ಹಿಂಗೆ ಒಳ್ಳೆ ಪಾಯಿಂಟು, ಕಾರ್ಪೆಂಟ್ರ್ಗಳಾಗ್ಬೋದು, ಎಲೆಕ್ಟ್ರಿಷಿಯನ್ಗಳಾಗ್ಬೋದು, ಇವ್ರುಗಳು ನಮ್ಮಲ್ಲೇ ಆಗ್ಬೋದು, ಬಟ್ ಆಗೋದಿಲ್ಲ. ನಾರ್ತ್ ಇಂಡಿಯಾ ಅಂತ ಏನಕ್ಕೆ ಬರ್ತಾರೆ ಅಂದರೆ, ಅಲ್ಲಿಂದ ಬರ್ತಾರೆ ಸಿವಿಲ್ ಮೇಸ್ತ್ರಿ ಕೆಲಸಗಳು ಮಾಡೋಕ್ಕೆ. ಯಾಕಂದರೆ 800 ರೂಪಾಯಿ, 1000 ರೂಪಾಯಿ ಕೊಡ್ತಾರೆ. ಎಲೆಕ್ಟ್ರಿಷಿಯನ್ಗಳಾಗಕ್ಕೆ ಬರ್ತಾರೆ, ಕಾರ್ಪೆಂಟ್ರ್ಗಳಾಗಕ್ಕೆ ಬರ್ತಾರೆ. ನಮ್ಮೂರು ಇರೋರಲ್ಲಿ ಸ್ಕೂಟಿ ಓಡಿಸ್ಕೊಂಡು ಡೆಲಿವರಿಗಳು ಮಾಡ್ಕೊಂಡಿದ್ರೆ ದೇ ವಿಲ್ ನಾಟ್ ಬಿ ಡೆವಲಪಿಂಗ್ ಎನಿ ಸ್ಕಿಲ್. ಒಂದು ಇನ್ನೊಂದಷ್ಟಾದರೆ ಬಿಟ್ಟು ಹೋಗೋ ಪರಿಸ್ಥಿತಿನೂ ಇದೆ. AI ಬರೋದ್ರಿಂದ ಬಹುಶಃ ಮತ್ತೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಆ ಥರ ಎಲ್ಲ ಮತ್ತೆ ನೌಕರಿ ಹೋಯ್ತು ಅಂದ್ರೆ ಮತ್ತೆ ಅಗ್ರಿಕಲ್ಚರ್ಗೆ ಹೋಗ್ಬೇಕಾಗುತ್ತೆ. ಅದೊಂದೇ ಉಳಿದಿರೋದು ಭೂಮಿ. ಆದರೆ ಭೂಮಿ ಜಾಸ್ತಿ ಆಗ್ತಾಯಿಲ್ಲ, ಭೂಮಿ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಇದ್ದ ಭೂಮಿಯಲ್ಲೇ ಮಾಡ್ಬೇಕಂದ್ರೆ ಒನ್ ಡೇ ದಿ ಹೈಯೆಸ್ಟ್ ಡಿಮ್ಯಾಂಡ್ ಬರ್ತದೆ ಫಾರ್ಮರ್ಸ್ಗೆ ಮತ್ತು ಫಾರ್ಮರ್ ಪ್ರಾಡಕ್ಟ್ಸ್ಗೆ. ಈಗಲೂ 30-35 ಸಾವಿರ ಸಂಬಳ ಕೊಟ್ಟು ರೈತರನ್ನ, ಅಂದರೆ ವ್ಯವಸಾಯಕ್ಕೆ, ಇಫ್ ಯು ನೋ ಅಗ್ರಿಕಲ್ಚರ್, 30-35 ಸಾವಿರ ಸಂಬಳ ಕೊಟ್ಟು ಇಟ್ಕೊಂತಿದ್ದಾರೆ ಈಗ ಆ ಸ್ಕಿಲ್ನ ಕಲ್ತ್ಕೊಂಡ್ರೆ. ಬಟ್ ನಮ್ಮಲ್ಲಿ ಆ ಸ್ಕಿಲ್ ಕಲಿಯೋಕ್ಕೆ ಅಷ್ಟರ ಮಟ್ಟಿಗೆ ರೆಡಿಯಾಗೇ ಇಲ್ಲ ಯಾರು. ಈಗ ಅಗ್ರಿಕಲ್ಚರ್ ಗ್ರ್ಯಾಜುಯೇಟ್ಸ್ ಇರ್ತಾರೆ, ಎಷ್ಟು ಜನ ಹೋಗಿ ದೇ ಆರ್ ಆ್ಯಸ್ ಗುಡ್ ಆ್ಯಸ್ ದ ಡಾಕ್ಟರ್ಸ್. ಕರೆಕ್ಟ್ ಅಗ್ರಿಕಲ್ಚರ್ ಡಾಕ್ಟರ್ಸ್ ಯಾರು ಮಾಡ್ತಾ ಇಲ್ಲ ಸರ್. ನಾನೊಬ್ಬ ಗ್ರ್ಯಾಜುಯೇಟಾಗಿ ಹೇಳ್ತೀನಿ, ನಮ್ಮ ಬ್ಯಾಚಲ್ಲಿ ಒಂದು 500 ಜನ ಬಂದರು ಅಂದರೆ ನಮ್ಮಲ್ಲಿ ಒಂದು 4-5 ಜನ ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ನಾನು ಸೇರಿ 4-5 ಜನ ಮಾಡ್ತಾ ಇದ್ದೀವಿ. ಇನ್ನೆಲ್ಲ ನೌಕರಿಗಳಿಂದ ಹೋಗ್ಬಿಡ್ತಾರೆ, ಬ್ಯಾಂಕಿಂಗ್ ಸೆಕ್ಟರ್ಗೆ ಹೋಗ್ಬಿಡ್ತಾರೆ. ಈ ಡಿಪ್ಲೊಮಾ ಗ್ರ್ಯಾಜುಯೇಟ್ಸ್ ಇರ್ತಾರೆ ಅಗ್ರಿಕಲ್ಚರ್. ಹಳ್ಳಿಯಲ್ಲಿ ಹೋಗಿ ಅವ್ರು ಮಾಡಲಿಲ್ಲ ಅಗ್ರಿಕಲ್ಚರ್. ಹೊಸದು ಇಟ್ಕೊಂಡು 5 ಎಕರೆ ಇತ್ತು ಅಂದ್ರೆ 2 ಎಕರೆ ಇತ್ತು ಅಂದ್ರೆ ಅದ್ಭುತವಾಗಿ ಅಗ್ರಿಕಲ್ಚರ್ ಮಾಡ್ಬೋದು. ಕಲ್ತಿದ್ದೇನು, ಬರೀ ನೌಕರಿಗೋಸ್ಕರ ಕಲಿಯೋದು. ಈ ಮನೋಭಾವನೆ ಹೋಗಬೇಕು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅನ್ನೋದನ್ನು ಪ್ರತಿಯೊಬ್ಬರ ಮೈಂಡಲ್ಲಿ ಬರಬೇಕು. ಐ ಶುಡ್ ಅರ್ನ್. ನಾನು ಬರೀ 10,000, 20,000 ಲಕ್ಷಕ್ಕೆ ದುಡಿಯೋಲ್ಲ, ನಾನು ಕೋಟಿಗೆ ಕಷ್ಟಪಡ್ತೀನಿ ಅನ್ನೋದು ಮನೋಭಾವನೆ ಬಂದರೆ ಖಂಡಿತ ಮಾಡೋಕ್ಕೆ ಸಾಧ್ಯ. ಗ್ರೇಟ್ ಸರ್. ನಿಮ್ಮ ಮೈಂಡ್ಸೆಟ್ಟು ಸಿಕ್ಕಾಪಡೆ ಖುಷಿ ಆಯ್ತು ನನಗೆ. ಬಿಕಾಸ್ ಆಫ್ ನಿಮ್ಗೆ ನೀವು ಬೆಳಿಬೇಕು ಅನ್ನೋ ಇಂಟೆನ್ಷನ್ ನಿಮ್ಗೆ ಹಳ್ಳಿಯಿಂದ ಹುಟ್ಟು ಬಂದರು. ತಾವು ಎಲ್ಲ ಕ್ಷೇತ್ರದಲ್ಲೂ ಸಕ್ಸಸ್ಫುಲ್ ಆಗೋಕ್ಕೆ ಕಾರಣ ನಾವು ಬೆಳಿಬೇಕು ಅನ್ನೋಂಥ ಒಂದು ಆಸೆ. ನೀವು ಹೇಳಿದ್ರಿ, ನೀವು ನಾನು ಪೊಲೀಸ್ ಆಗಿದ ತಕ್ಷಣ ಹೊಸದಾಗಿ ಏನಾದರೂ ಮಾಡಬೇಕು, ನನ್ನನ್ನು ರೆಕಗ್ನೈಸ್ ಮಾಡಬೇಕು ಅನ್ನೋಂಥ ಹಂಬಲ ಹಠ ಇದ್ದಿದ್ದರಿಂದ ತಾವು ಎಲ್ಲೂ ಕುಂಟೆಯಲ್ಲಿರೋ ನೀರಾಗಲಿಲ್ಲ, ತಾವು ಕೆರೆಯಲ್ಲಿರೋ ನದಿ ನೀರಾಗಿದ್ರೆ. ದಟ್ ಈಸ್ ಹೌ ಅವರ್ ಥಾಟ್ ಶುಡ್ ಬಿ ಫ್ಲೋಯಿಂಗ್ ಲೈಕ್ ರಿವರ್ ಅಂತ ಹೇಳ್ತೀವಲ್ಲ, ಹಂಗಿದ್ದಕ್ಕೆ ತಾವು ಇಲ್ಲಿವರೆಗೂ ಸಾಧನೆ ಮಾಡಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಸಾಧನೆ ಮಾಡೋದಿದೆ ಅನ್ಕೋತೀನಿ. ಸೊ ತಾವು ನಮಗೆ ಒಂದು ಸಣ್ಣ ರ್ಯಾಪಿಡ್ ಫೈರ್ ಮಾಡೋಣ ನಾವು. ನಿಮ್ಗೆ ಯಾವುದು ಎರಡರಲ್ಲಿ ಯಾವ್ದು ಇಷ್ಟ ಆಯಿತು ಅನ್ನೋದನ್ನು. ಪೊಲೀಸ್ ಆಫೀಸರ್ ಆರ್ ಆ್ಯಕ್ಟರ್? ನಿಮ್ಗೆ 2 ಕಣ್ಣಿದೆ, ಅದ್ರಾಗ ಯಾವ ಕಣ್ಣು ಇಷ್ಟ ನಿಮಗೆ? ಅಲ್ಲಿ ನೀವೇ ಹೇಳ್ಬೇಕು, ನಿಮ್ಮ ಕಣ್ಣುಗಳ ಬಗ್ಗೆನೇ 2 ಕಣ್ಣು ಇಷ್ಟ. ಸೊ ಅಗೇನ್ ದ ಸಿಮಿಲರೇ ಹೋಗುತ್ತೆ ಸರ್. ಬಿಕಾಸ್ ನಿಮ್ಮ ಜರ್ನಿ ಹಂಗಿರೋದ್ರಿಂದ ಆ್ಯಕ್ಟರ್ ಆರ್ ಪೊಲಿಟಿಷಿಯನ್, ಇದು 3ನೇ ಕಣ್ಣು ಬಂತು ಸರ್. ಆ್ಯಕ್ಟರ್ ಆರ್ ಪೊಲಿಟಿಷಿಯನ್, ಬೋತ್ ಆರ್ ನಾಟ್ ಸ್ಟೇಬಲ್. ಇಟ್ ಡಿಪೆಂಡ್ಸ್ ಅಪಾನ್ ಲಕ್. ಆ್ಯಕ್ಟರು ಅದೃಷ್ಟದ ಮೇಲೆ ಹೋಗ್ತದೆ. ರಾಜಕೀಯ ಭಾಳ ಪೇಷನ್ಸು ಮತ್ತು ಅವರು ಅನುಭವ ಬೇಕು. ಬಟ್ ಎರಡರಲ್ಲೂ ಕೂಡ ಯಾವುದೇ ನೀವು ಮಾಡಿದರೂ ಕೂಡ ಅದರಲ್ಲಿ ನಿಮ್ಮ ಶ್ರದ್ಧೆ, ತ್ಯಾಗ, ಸಮಾಧಾನ ಗುಣ, ಚಾಲೆಂಜ್, ಎರಡರಲ್ಲೂ ಚಾಲೆಂಜ್ ಇದೆ. ಎರಡೂ ಮಾಡಬೇಕು. ಎರಡು ಇಷ್ಟ. ಪೊಲಿಟಿಷಿಯನ್ ಆರ್ ಅಗ್ರಿಕಲ್ಚರ್? ಪಾಲಿಟಿಕ್ಸ್ ಥ್ಯಾಂಕ್ಲೆಸ್ ಜಾಬ್. ನೀವು 99 ಕೆಲಸ ಮಾಡಿಕೊಟ್ಟು ಒಂದು ಮಾಡಲಿಲ್ಲ ಅಂದರೆ ಟವೆಲ್ ಕೊಡ್ಕೊಂಡು ಹೆಗಲ ಮೇಲೆ ಬರ್ರಿ ನೋಡೋಣ ಅಂತಾನೆ. ಬಟ್ ಕೃಷಿ, ನೀವು ಭೂಮಿ ಬೆಳೆದಂಥ ಭೂಮಿ ಫಲ ಕೊಟ್ಟಾಗ ಅದರಲ್ಲೇ ಆಗೋಂಥ ಅದ್ಭುತ ಆನಂದ ಇದೆಯಲ್ಲ, ಅದು ಯಾವುದಿಲ್ಲ. ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕಂದರೆ ಅಗ್ರಿಕಲ್ಚರ್. ಐ ವಿಲ್ ಟೇಕ್ ಆನ್ಸರ್ ಆಸ್ ಅಗ್ರಿಕಲ್ಚರ್. ಫೀಲ್ಡ್ ವಿಸಿಟ್ ಆರ್ ಅಸೆಂಬ್ಲಿ ಸೆಷನ್? ಬೋತ್ ನಿಮ್ಗೆ ಇಷ್ಟ ಬಿಡುತ್ತೆ. ಸೂಪರ್ ಸರ್, ಸಖತ್ತಾಗಿ ಹೇಳಿದ್ರಿ. ನಂಗೆ ಇದರಲ್ಲಿ ನಾನು ಪೊಲಿಟಿಷಿಯನ್ ಫಾರ್ ಒನ್ ಆಫ್ ದ ಅದರ್ ರೀಸನ್, ನಾವು ಪೊಲಿಟಿಷಿಯನ್ ಜೊತೆಗೆ ಇತ್ತೀಚೆಗೆ ಒಂದು ಸ್ವಲ್ಪ ಸಮಯ ಕಳೀತಾ ಇದ್ವಿ. ಅದು ಐದರ್ ಅವ್ರನ್ನ ಪಾಡ್ಕಾಸ್ಟ್ ಕರ್ಕೊಂಬರೋದು, ಅಥವಾ ನಾವು ಮಾಡ್ತಿರೋ ಕೆಲಸಗಳು ಅವ್ರ ಮುಖಾಂತರ ತಿಳಿ ಹೇಳೋದಕ್ಕೋ, ಅವ್ರುಗಳನ್ನ ಭೇಟಿ ಮಾಡ್ತಾ ಇರೋದ್ರಿಂದ ನನಗೆ ಯಾರೋ PRO ಅವ್ರು ಹಿಂದೆ ಇರ್ತಾರಲ್ಲ ಸರ್, ಅವ್ರು ಹೇಳಿದ್ರು, ಸರ್ ರಾಜಕಾರಣಿಗಳು ಅಂದಿದ್ದ ತಕ್ಷಣ ಎಲ್ಲರೂ ಬೈಕಂತಾರೆ, ಏನು ಮಾಡಿದ್ರು, ಏನು ಮಾಡಲಿಲ್ಲ, ಇನ್ನೊಂದು ಮಾಡು, ಮತ್ತೊಂದು ಮಾಡಿದ್ರು ಅಂತ. ನಾವು ಈ ಪಾಡ್ಕಾಸ್ಟಲ್ಲಿ ಸಾಕಷ್ಟು ಜನ
ಕರೆಸಿ ಚರ್ಚೆ ಮಾಡಿದಾಗ ನಂಗೆ ಅನಿಸಿದ್ದು, ನೀವು ಹೇಳಿದ್ರಿ ಈಗ ಪೇಷನ್ಸ್ ಅನ್ನೋದನ್ನ, ಒಬ್ಬೊಬ್ಬ ರಾಜಕಾರಣಿ ಆಗಬೇಕಂದ್ರೆ ಫಸ್ಟ್ ಸರ್ ಪೇಷನ್ಸ್ ಅನ್ನೋದಿರಬೇಕು. ನೀವು ಯಾರೇ ಒಬ್ಬ ಮನುಷ್ಯರನ್ನ ತಗೊಳ್ಳಿ ಸರ್, ಟೇಕ್ ಎನಿಬಡಿ, ದಿನದಲ್ಲಿ 16-17 ಅವರ್ ಕೆಲಸ ಮಾಡ್ತಾರೆ ಮನುಷ್ಯರು. ನಾವು 1 ಅವರ್ ಕೂತ್ಕೊಳ್ಳೋಷ್ಟು ಹಿಂಗಿದ್ದಿದ್ದು ಕಾಲ ಹಿಂಗೆಲ್ಲ ಹೋಗುತ್ತೆ, ಹಿಂಗೆಲ್ಲ ಪೇಷನ್ಸ್ ಹೋಗುತ್ತೆ. ಅವರು ಒಂದು ಜಾಗದಲ್ಲಿ ಕೂತ್ಕೋಬೇಕು ಅಂತಂದ್ರೆ 8 ಅವರ್ 9 ಅವರ್ ಹಂಗೆ ಕೂತ್ಕೊಂಡಿರ್ತಾರೆ. ಸೆಷನ್ ಆಗಲಿ ಹಿಂಗೆ ಒಳ್ಳೇದು ಮಾಡ್ತಾವ್ರ ಕೆಟ್ಟದ್ದು ಮಾಡ್ತಾವ್ರ ಇದ್ರ ಪಾಯಿಂಟ್ ಸಬ್ಜೆಕ್ಟ್ಗೆ ಹೋಗ್ತಿಲ್ಲ ಸರ್. ನಾನು ಒಬ್ಬ ಪೊಲಿಟಿಷಿಯನ್ ಅನ್ನೋವಂಥವನು ಸಿಕ್ಕಾಪಟ್ಟೆ ಪೇಷನ್ಸ್ಫುಲ್ ಆಗಿರ್ಬೇಕಾಗುತ್ತೆ, ಸಿಕ್ಕಾಪಟ್ಟೆ ಎನರ್ಜೆಟಿಕ್ ಆಗಿರ್ಬೇಕಾಗುತ್ತೆ. ಬಟ್ ನಮ್ಮ ಎಲ್ಲ ಆ ಎನರ್ಜಿ ಆ ಪೇಷನ್ಸ್ನ ಕಾಯ್ಕೊಂಡಿರೋಲ್ಲ ದೊಡ್ಡ ದೊಡ್ಡ ಮಟ್ಟದಲ್ಲಿ ಪೊಲಿಟಿಷಿಯನ್ಗಳಾಗಿದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್? ನಿಮ್ಮ ದಿನಚರಿ ಹೆಂಗಿರ್ತಿತ್ತು ತಾವು ಮಿನಿಸ್ಟರ್ ಇದ್ದಾಗ? ಅಥವಾ ನಾನು ಈಗೂ ಕೂಡ ನನಗೆ ಒಂದು 12 ತಾಸು ಕೆಲಸ ಮಾಡಿದರೆ ಭಾರಿ ಖುಷಿ. ಮಿನಿಮಮ್ 12 ತಾಸು ಐ ಶುಡ್ ವರ್ಕ್. ಅದರ್ವೈಸ್ ಇಲ್ಲ, ನನಗೆ ಎಲ್ಲ ಒಂದು 2 ತಾಸು 3 ತಾಸು ಕೆಲಸ ಇತ್ತು. ಹೌ ಟು ಸ್ಪೆಂಡ್ ಟೈಮ್ ಅನ್ನೋದು ನನಗೆ ಬಿಗ್ ಪ್ರಾಬ್ಲಮ್. ಐ ವಾಂಟ್ ಟು ಸ್ಪೆಂಡ್ ಟೈಮ್ ವಿತ್ ವರ್ಕ್. ಸೊ ನಾವು ಮಾಡಿದ ಕೆಲಸ ಇನ್ನೊಬ್ಬರಿಗೆ ತೃಪ್ತಿ ಕೊಡಬೇಕು. ದಟ್ಸ್ ವಾಟ್ ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ದು. ಸೊ ನಾನು ಪೊಲಿಟಿಕ್ಸಲ್ಲಿದ್ದರೂ ಕೂಡ ಇವಾಗ ನಾವು 10-12 ತಾಸು ಕೆಲಸ ಮಾಡೇ ಮಾಡ್ತೀವಿ. ಹಳ್ಳಿಯಲ್ಲಿದ್ದರೂ ಕೂಡ 10 ಹಳ್ಳಿಗೆ ಹೋಗ್ತೀವಿ, ಜನರ ಹತ್ರ ಹೋಗ್ತೀವಿ. ಒಂದು ಮದುವೆ ಟೈಮಲ್ಲಿ ಹೋದ್ರೆ 15-20 ಮದುವೆಗೆ ಹೋಗಿರ್ತೀವಿ ನಾವು. ಒಂದಿನ ಒಂದು ಮದುವೆಗೆ ಹೋಗ್ತೀವಿ, ಅವ್ರಿಗೆ ಹಾರ ಹಾಕ್ತೀವಿ, ಇನ್ನೊಂದು ಕಡೆ ಯಾರೋ ತೀರ್ಕೊಂಡಿರ್ತಾರೆ ಅವ್ರಿಗೆ ಹಾರ ಹಾಕ್ತೀವಿ. ಬಟ್ ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ಗಿಂತ ಹೆಚ್ಚಾಗಿ ಅವ್ರಿಗೆ ಏನೋ ಬಂದ್ರಪ್ಪ, ನಮಗೆ ಒಬ್ಬರು ತೀರ್ಕೊಂಡಾಗ ಯಾರೋ ಹೋದ್ವಿ ಅಂದರೆ ಏನೋ ನಮ್ಮ ಅವ್ರ ತೃಪ್ತಿ ಇದೆಯಲ್ಲ ಜನರದು, ಅದು ಭಾಳ ಖುಷಿ ಕೊಡ್ತದೆ. ಈಗಿನ ಕಾಲದಲ್ಲಿ ಏನಾಗ್ಬಿಟ್ಟಿದೆ ಸರ್, ನಾನು ದರ್ಶನ್ ಪುಟಾಣಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ, ಅವ್ರು ಹೇಳ್ತಿದ್ರು ಜನರುಗಳು ಪ್ರಶ್ನೆ ಮಾಡೋ ಮನೋಭಾವ ಹೋಗ್ಬಿಟ್ಟಿದೆ, ಕೇಳೋ ಅಂಥದ್ದೇ ಗೊತ್ತಾಗ್ತಿಲ್ಲ ಜನರಿಗೆ. ಅಂದರೆ ಒಬ್ಬ MLA ಯಾರನ್ನ ಬಂದರೆ ಊರಲ್ಲಿ ನೀವು ಜಾಬ್ ಕೊಟ್ರಾ, ಇನ್ನೊಂದು ಕೊಟ್ರಾ, ಮತ್ತೊಂದು ಕೊಟ್ರಾ ಅಂತ ಕೇಳ್ತಿಲ್ಲ ಜನಕ್ಕೆ. ಪೊಲಿಟಿಕಲ್ ಮೈಂಡ್ಸೆಟ್ನ ಡಿಫ್ರೆಂಟ್ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ. ಯಾರೋ ಒಬ್ಬ ಪೊಲಿಟಿಷಿಯನ್ 2 ರೋಡ್ ಹಾಕ್ಬಿಟ್ಟಿದ ತಕ್ಷಣ ತುಂಬ ಒಳ್ಳೆಯವನಾಗ್ಬಿಡ್ತಾರೆ. ನಾವು ಜಾಬ್ಗಳ ಬಗ್ಗೆ ಜನರ ಜಾಬ್ಗಳ ಬಗ್ಗೆ ಪ್ರಶ್ನೆ ಕೇಳಲ್ಲ, ಅಥವಾ ಅವರ ಸಸ್ಟೈನಬಿಲಿಟಿ ಬಗ್ಗೆ ಪ್ರಶ್ನೆ ಕೇಳೋದು ನಿಲ್ಲಿಸ್ಬಿಟ್ಟಿದ್ದಾರೆ ಅನ್ನೋದು. ನಿಮಗೆ ಆ್ಯಸ್ ಅ ಲೀಡರ್ ವಾಟ್ ಈಸ್ ಯುವರ್ ಒಪಿನಿಯನ್ ಅಬೌಟ್ ಪೀಪಲ್ ಸರ್? ಜನರು ಹೆಂಗಿದ್ದಾರೆ, ವೋಟ್ ಹಾಕೋ ಜನರು ಹೆಂಗಿದ್ದಾರೆ ಅಂತ? ರೋಡ್ ಹಾಕಿದ ತಕ್ಷಣ ಜನ ಒಪ್ಪಲ್ಲ. ಯಾವ ಮನೋಭಾವನೆ ಬಂದಿದೆ? ರೋಡ್ ಹಾಕಿದ್ರೆ ಏನು ಅವ್ರ ಅಪ್ಪನ ಮನೆಯಿಂದ ಹಾಕ್ಯನೇನು, ತಂದ ಹಾಕಿದ. ಅದು ಅಪೋಸಿಟ್ ಇದ್ದಾರೆ ಹೇಳೋದು. ನಮ್ಮವರು ಹೌದು ಅಂತ ಹೇಳ್ಬೋದು. ಜನ ಯಾವಾಗ ಸ್ಯಾಟಿಸ್ಫ್ಯಾಕ್ಷನ್ ಪರ್ಸನಲ್ ಅವರಿಗೆ ನಾವು ಯಾವಾಗ ಸ್ಪಂದಿಸ್ತೀವಿ, ಪರ್ಸನಲ್ ನಿಮ್ಮ ದುಡ್ಡು ಕೊಟ್ಟು ಪ್ರೀತಿ ಮಾಡಿ ಅಂತಾರೆ. ಯಾರೊಬ್ಬ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಯಾರೊಬ್ಬ ಹಾಸ್ಟೆಲ್ಗೆ ಹೋಗ್ಬೇಕು, ಹಾಸ್ಟೆಲ್ ಸೀಟ್ ಕೊಡಿಸ್ಬೇಕು, ಕಾಲೇಜ್ ಕೇಳ್ತಾನೆ ಅದು ಕೊಡಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಡಾಕ್ಟ್ರಿಗೆ ಹೇಳಬೇಕು, ಪೊಲೀಸ್ ಸ್ಟೇಷನ್ನಾಗಿದ್ದಾಗ ಅನ್ಯಾಯವಾಗಿ ಅರೆಸ್ಟ್ ಮಾಡಿ ಬಿಡಿಸ್ಬೇಕು. ನೀವು ಪರ್ಸ್ನಲ್ಲಾಗಿ ಅಟೆಂಡ್ ಮಾಡಿದ್ರೆ ಡೆಫಿನೆಟ್ಲಿ ಪೀಪಲ್ ವಿಲ್ ಲೈಕ್ ಇಟ್. ಅದು ಕೇಳೋದು ಬೇರೆ ಆಯಿತು, ಕೇಳ್ತಾರೆ. ಈಗಂತೂ ನೀವು ಅದನ್ನು ನಾನು ಒಪ್ಪೋದಿಲ್ಲ. ನೀವು ಹಳ್ಳಿಗೆ ಹೋದರೆ ಬರೀ ಸರ್ ಇಲ್ಲೇ ಕೈ ಹಿಡಿದು ಕರ್ಕೊಂಡು ನೋಡಿ ಸರ್ ಚರಂಡಿನ ಹೆಂಗೆ ಗಲೀಜೈತಿ ತೆಗೆದಿಲ್ಲ ಅಂದರೆ ಅಜಿಪ್ ನಾವು ತೆಗಿಬೇಕು ಅನ್ನೋ. ಅವ್ರ ಮನೆ ಬಾಗ್ಲಾಗ ಅವ್ರು ಕಸ ಬಿಟ್ಟರು ಅದು ತೆಗಿಯೋಕೆ ಅವ್ರು ತಯಾರಿಲ್ಲ. ಅದ್ರ ಪೊಲಿಟಿಷಿಯನಿಂದ ಅಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ, ಇದು ಮಾಡಿಲ್ಲ. ಅದನ್ನು ಯಾರು ಮಾಡೋಕಪ್ಪ? ಗ್ರಾಮ ಪಂಚಾಯತ್ ಸದಸ್ಯರು ಮಾಡಲ್ಲ ಸರ್. ಅವ ಹಂಗೆ ಸರ್ ದುಡ್ಡು ಹೊಡಿತಾನೆ. ಅವ್ನು ಎಲೆಕ್ಷನ್ನೇ ನೀನು ಪ್ರಾಮಾಣಿಕ ಮಾಡಬೇಕಲ್ಲ, ಈ ಭಾವನೆ ಇದೆ. ಕರೆಕ್ಟ್. ಕೇಳೋದಕ್ಕೇನು ಲಿಮಿಟೇಷನ್ ಇಲ್ಲ. ನೀವು 99 ಮಾಡಿಕೊಟ್ರು ಇನ್ನೂ ತೃಪ್ತಿ ಆಗಲ್ಲ. ಏನಪ್ಪ ಇದಾಯ್ತಲ್ಲ, ಈ ರಸ್ತೆ ಇದು ಚೆನ್ನಾಗಿದೆಯಲ್ಲ, ಹೆಂಗಾಯ್ತು ಅಂತಂದ್ರೆ ಅದಾಯ್ತು ರೀ, ಈ ರಸ್ತೆ ಮಾಡಿಲ್ವಲ್ಲ, ಈ ಕೆರೆ ನೀರು ತುಂಬಿಸಿದ್ರು, ಈ ಕೆರೆ ಬಿಟ್ರಲ್ಲ. ಇಸ್ ನೋ ಸ್ಯಾಟಿಸ್ಫ್ಯಾಕ್ಷನ್ ಅಮಂಗ್ ದಿ ಪೀಪಲ್. ಕೇಳೋದು ಹೈಯೆಸ್ಟ್ ಕೇಳೋದು. ಈ ಸಾಯ್ತೀನಿ ಅಂತ ಹೇಳಿದ್ರು ಕೂಡ ಒಂದು ಸೈನ್ ಹಾಕಿ ಹೋಗ್ರಿ ಅಂತ ಅನ್ನೋ ಮನೋಭಾವನೆ ಇದೆ ಈಗ. ಕೇಳೋದ್ರಲ್ಲಿ ನಿಶ್ಚಿಂಬರಿದ್ದಾರೆ. ಬಟ್ ತೃಪ್ತಿಪಡಿಸೋದು ಸಾರ್ವಜನಿಕವಾಗಿ ನಾವು ಯೂನಿವರ್ಸಲ್ ಆಗಿ ಅವರಿಗೆ ಕೆಲಸಗಳು ಕಂಡಾಗ. ಈಗ ನಾನು ನನ್ನ ತಾಲೂಕಲ್ಲಿ ನಾವು ಮಾಡಿದ ಯೋಜನೆಗಳಿಗೆ ಕಾರ್ಯಗತ ಆಗಬೇಕು. 3 ವರ್ಷ ಆಯ್ತು ಈ ಸರ್ಕಾರ ಬಂದು ಇನ್ನೂ ಆಗಲಿಲ್ಲ. ನೀರಾವರಿ ಇಡೀ ತಾಲೂಕು ಕೆರೆ ಹೊಳೆಯಿಂದ ಕೆರೆ ತುಂಬಿಸೋಂಥ ಯೋಜನೆ ಮಾಡಿದ್ವಿ. ಈ ವರ್ಷಕ್ಕೆ ಬಹುಶಃ ಜೂನ್ ಜುಲೈಗೆ ಎಲ್ಲ ತುಂಬ್ತಾವೆ. ಅದಾಯಿತು ಅಂದರೆ ಇನ್ನು ಫ್ಯೂಚರ್ ನನ್ನ ತಾಲೂಕಲ್ಲಿ ಬರಗಾಲ ಅನ್ನೋ ಪರಿಸ್ಥಿತಿನೇ ಇರಲಿಲ್ಲ. 126 ಹಳ್ಳಿಗೂ ಕುಡಿಯೋ ನೀರು ತುಂಗಭದ್ರಾ ನದಿಯಿಂದ ಕೊಟ್ಟಿದ್ವಿ. ಅದು ಯೋಜನೆ ಮುಗಿದಿಲ್ಲ, ನಾವಿದ್ದಾಗಿದ್ದು. ಈ ಸರ್ಕಾರ ಬಂದ ಮೇಲೆ ಹಾಗೆ ಅದಾಯಿತು ಅಂದರೆ ಕುಡಿಯೋ ನೀರಿಂದು ಇದು ಇಲ್ಲ. ಆಮೇಲೆ ದ ಬೆಸ್ಟ್ ರೋಡ್ ಇನ್ ಮೈ ತಾಲೂಕ, ಹೈಯೆಸ್ಟ್ ಕಾಲೇಜಸ್ಸು ಹೈಸ್ಕೂಲ್ಗಳು ಮಾಡಿದ್ದೀನಿ. ದಟ್ ಇಸ್ ಸ್ಯಾಟಿಸ್ಫ್ಯಾಕ್ಷನ್ ಫಾರ್ ಮೀ. ನೌ ಪೀಪಲ್ ಆರ್ ರಿಪೆಂಟಿಂಗ್. ನಾವು ದೇ ಡಿಪೀಟೆಡ್ ಮೀ ಇನ್ ದ ಎಲೆಕ್ಷನ್. ದಟ್ ಈಸ್ ಬಿಕಾಸ್ ಆಫ್ ಸೋ ಮೆನಿ ರೀಸನ್ಸ್. ಭಾಳಷ್ಟು ಕಾರಣಗಳಿತ್ತು ಸರಿ ಎಲೆಕ್ಷನಲ್ಲಿ. ಈಗ ದೇ ಆರ್ ರಿಪೆಂಟಿಂಗ್. ಅದಕ್ಕೆ ಹೇಳೋದು, ದ ವರ್ತ್ ಆಫ್ ವಾಟರ್ ಇಸ್ ನೋನ್ ಓನ್ಲಿ ವೆನ್ ಇಟ್ಸ್ ಡ್ರೈ ಅಂತ. ಈಗ ಅವರಿಗೆ ಬೆಲೆ ಗೊತ್ತಾಗ್ತದೆ. ಇವತ್ತು ನಮ್ಮ ತಾಲೂಕಿಗೆ ನೀರು ಕೊಟ್ಟಿದ್ದಾರೆ. ನೀರು ಬಂದಾಗ ಎಷ್ಟು ಖುಷಿ ಇರುತ್ತೆ ಅವ್ರ ಕಣ್ಣಲ್ಲಿ ಅವ್ರದ್ದು. ಸೊ ಮುಂದಿನ ಸಲ ನೀವು ಗೆಲ್ತೀರ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗೆ? 100% ಗೆಲ್ಲಿಸ್ತಾರೆ ಜನ.
ಅದು ನಾನು ಮತ್ತೆ ರೀಸೆಂಟಾಗಿ ಚೈನಾಗೆ ಹೋಗಿ ಬಂದೆ ಸರ್. ನಾನು ಅಗ್ರಿಕಲ್ಚರ್ ಎಕ್ಸಿಬಿಷನ್ ಇದಕ್ಕೆ ನನ್ನನ್ನು ಅಪ್ಗ್ರೇಡ್ ಮಾಡ್ಕೊಳಕ್ಕೆ ಹೋಗಿ ಬರ್ತಾ ಇರ್ತೀನಿ. ಸೊ ಹಿಂಗೆ ಹೋಗಿ ಬಂದಾಗ ನಂಗೆ ಅನಿಸಿದ್ದು, ನನಗೆ ನಾನು ಸ್ಕೂಲಲ್ಲಿ ಇದ್ದಾಗ ಸರ್ 5th 6th 7th ಸ್ಟ್ಯಾಂಡರ್ಡ್ ಇದ್ದಾಗ ಪ್ಲಜ್ ಮಾಡೋವಾಗೆಲ್ಲ ಒಂದೆಲ್ಲ ಪ್ಲಜ್ಜಿಂಗ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಇಂಡಿಯಾ ಚೈನಾ ಆರ್ ಡೆವಲಪಿಂಗ್ ನೇಷನ್ ಅಂತ ಒಂದು ಸ್ಟೇಟ್ಮೆಂಟ್ ಬರ್ತಾ ಇತ್ತು. ಬಟ್ ಚೈನಾ ಹ್ಯಾಸ್ ಬಿಕಮ್ ಎ ಡೆವಲಪ್ಡ್ ನೇಷನ್. ಬಟ್ ಇಂಡಿಯಾ ಡೆವಲಪ್ಡ್ ನೇಷನ್ ಚೈನಾ ಥರ ಯಾವಾಗ ಆಗುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಇಟ್ ಇಸ್ ಆಲ್ ವಿತ್ ದ ಪೊಲಿಟಿಷಿಯನ್ಸ್ ಆ್ಯಂಡ್ ಪೊಲಿಟಿಕಲ್ ಪಾರ್ಟಿಗಳ ಹತ್ರ. ಪೊಲಿಟಿಷಿಯನ್ಗಳ ಕೈವಾಡ ತುಂಬ ಅಂದರೆ ದೇರ್ ಮೈಂಡ್ ಸೆಟ್ ಇಸ್ ವೆರಿ ಇಂಪಾರ್ಟೆಂಟ್ ವಿತ್ ದಟ್. ನಿಮಗೆ ಇಂಡಿಯಾ ಆ ಮಟ್ಟದಲ್ಲಿ ಬೆಳೆಯುತ್ತೆ ಅನ್ಸುತ್ತಾ? ಬೆಳೆದ್ರೆ ಯಾವಾಗ ಅಥವಾ ಇಲ್ವಾ? ಬೆಳೆಯೋಕ್ಕೆ ಸಾಧ್ಯ ಇದೆ, ಬಟ್ ದೆರ್ ಇಸ್ ಎ ಪ್ರಿನ್ಸಿಪಲ್ಸ್ ಆರ್ ಡಿಫ್ರೆಂಟ್. ಅದು ಕಮ್ಯುನಿಸ್ಟ್ ಕಂಟ್ರಿ, ಇಟ್ ಈಸ್ ಎ ಡೆಮೋಕ್ರೆಟಿಕ್ ಕಂಟ್ರಿ. ಈ ಡೆಮೋಕ್ರಸಿ ಮಿಸ್ಯೂಸ್ ಆಗ್ತಾ ಇದೆ ನಮ್ಮಲ್ಲಿ. ಡೆಮೋಕ್ರಸಿ ಮಿಸ್ಯೂಸ್ ಆಗ್ತಾ ಇದೆ. ನೀನು ಯಾಕೆ ದುಡಿಯಲ್ಲ, ನೀನೇ ಅವ್ನು ಕೇಳೋಕ್ಕೆ ನನ್ನ ಹಕ್ಕದು ಅಂತ. ನೀನು ಫಂಡಮೆಂಟಲ್ ರೈಟ್, ನೀನು ದುಡಿಯಲ್ಲಪ್ಪ. ಅಲ್ಲಿ ಹಂಗಲ್ಲ. ದೇ ಮೇಕ್ ದೆಮ್ ಟು ವರ್ಕ್. ದೇ ಮೇಕ್ ಎವ್ರಿಬಡಿ ಟು ವರ್ಕ್. ಮೇಕ್ ಸೆನ್ಸ್ ಅಲ್ವಾ? ವರ್ಕ್ ಮಾಡಲೇಬೇಕು. ವರ್ಕ್ ಮಾಡಿದಾಗ ಆಟೋಮೆಟಿಕ್ಲಿ ಪ್ರಾಡಕ್ಟ್ ಆಗುತ್ತೆ. ನಮ್ಮಲ್ಲಿ ಈಗ ಹೋಗಿ ಹಳ್ಳಿಯಲ್ಲಿ ನಿಮ್ಮ ಕಟ್ಟಿ ಮೇಲೆ 50 ಜನ ಚಿಕ್ಕಿ ಆಡಕ್ಕೆ ಕೂತಿರ್ತಾರೆ. ಹಳ್ಳಿಯಲ್ಲೆಲ್ಲರೂ ಸಿಗ್ತಾರೆ ನಿಮಗೆ. ಚೀನಾ, ನಾನು ಹೋಗಿದ್ದೀನಿ ಚೀನಾಕ್ಕೆ ಸುಮಾರು ಸರಿ. ಅಲ್ಲೆಲ್ಲರೂ ಕಾಣ್ತೀವ, ಎವ್ರಿಬಡಿ ವರ್ಕ್ ವರ್ಕ್ ವರ್ಕ್. ಆ್ಯಂಡ್ ನಮ್ಮಲ್ಲಿ ಒಂದು ರಸ್ತೆ ಮಾಡ್ಬೇಕಂದ್ರೆ 3 ವರ್ಷ 4 ವರ್ಷ ಬೇಕು. ಬಿಕಾಸ್ ಸೋ ಮೆನಿ ಲಿಟಿಗೇಷನ್ಸ್, ಬಿಕಾಸ್ ಇಂಡಿಪೆಂಡೆನ್ಸ್. ಅವ್ನು ಕೋರ್ಟ್ಗೆ ಹೋಗ್ತಾನೆ, ಇವ್ ಕೋರ್ಟ್ಗೆ. ಅಲ್ಲಿ ಹಂಗಲ್ಲ. ಒನ್ಸ್ ದೇ ಡಿಕ್ಲೇರ್ ಫಿನಿಶ್, ನೋ ಒನ್ ಕ್ಯಾನ್ ಕ್ವಶನ್. ದೇ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಇಟ್. ಅಲ್ಲಿ ಕಮ್ಯುನಿಸ್ಟ್ ಕಂಟ್ರಿ, ಅದು ಒನ್ ಮ್ಯಾನ್ ಶೋ. ಇಲ್ಲಿ ಡೆಮೋಕ್ರಸಿ ಮಿಸ್ಯೂಸ್ಡ್ ಬೈ ಅವರ್ ಪೀಪಲ್, ಮಿಸ್ಇಂಟರ್ಪ್ರಿಟೆಡ್. ಕರೆಕ್ಟ್. ನಾವು ನಮ್ಮದು ಡೆವಲಪ್ಡ್ ನೇಷನ್ ಆಗುತ್ತೆ ಅನ್ಕೊಂಡು ಆಗುತ್ತೆ, ಖಂಡಿತ ಆಗುತ್ತೆ. ಆ್ಯಟಿಟ್ಯೂಡ್ ಶುಡ್ ಗೋ. ಹೇಳಿದಲ್ಲಿ ಫಾಲ್ಸ್ ಪ್ರೆಸ್ಟೀಜು ಇವೆಲ್ಲ ಬಿಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್, ಇಷ್ಟೆಲ್ಲ ಸರ್ಕಾರ ಕೊಡ್ತದೆ. ಕೊಟ್ಟಾಗ ಅದನ್ನು ನಾವು ಯೂಸ್ ಮಾಡಿಕೊಂಡು ಮಾಡಬೇಕೆ ಹೊರತು ಕೊಟ್ಟಿದ್ದು ದುರುಪಯೋಗ ಮಾಡ್ಕೊಂಡು ಇಟ್ಕೊಂಡ್ರೆ ಇನ್ನೇನು ಉದ್ದಾರ. ನಾವು ಸ್ಟೂಡೆಂಟ್ ಇದ್ದಾಗ ಸರ್, ನಾವು BSc ಅಗ್ರಿಕಲ್ಚರ್ ಸ್ಟೂಡೆಂಟ್ ಇದ್ದಾಗ ಸುಮ್ಮನೆ ರೈತರುಗಳ ಹತ್ರ ಹೋಗ್ತೀವಿ. ಸರ್ವೆಗೆ ಏನೋ ನಮ್ಮ ಕೋರ್ಸ್ ಸರ್ವೆಗೆ ಹೋದ್ರು ನಮ್ಗೇನು ಕೊಡ್ತೀರಾ ಅಂತ ಕೇಳ್ತಾ ಇದ್ರು. ಹೇಳ್ದಂಗೆ ಆ ಮನೋಭಾವ ಹೋಗಿ ನಾವು ರೈತರ ಹತ್ರ ಏನಕ್ಕೆ ಹೋಗ್ತಿದ್ವಿ, ಏನೋ ಒಂದು ನಮ್ಮ ಕೋರ್ಸ್ ಮುಗಿಸೋದಕ್ಕೋಸ್ಕರ ಸರ್ವೆಗೋ ಇನ್ನೊಂದಕ್ಕೋ ಮತ್ತೊಂದಕ್ಕೂ ಹೋದಾಗ ನನಗೆ ಆ ಮೈಂಡ್ ಸೆಟ್ ಆಗಲೂ ಅನಿಸಿತ್ತು. ನಾವು ಯಾವಾಗಲೂ ರಿಸೀವಿಂಗ್ ಎಂಡಲ್ಲೇ ಇದ್ಬಿಟ್ಟಿದ್ದೀವಿ. ಹೆಗಲ್ಗೆಗಳು ಹಾಕ್ಕೊಂಡು ಅಥವಾ ನಾನು ಬೆಳಿತೀನಿ ಅನ್ನೋ ಅಂಥ ಮೈಂಡ್ ಸೆಟ್ಟಿಂದ ನಾವು ನನಗೇನು ಕೊಡ್ತೀನಿ ಅನ್ನೋಕ್ಕಿಂತ ನಾನೇನು ಕೊಡ್ತೀನಿ ಅನ್ನೋ ಭಾವನೆ ಬೇಕು. ಸರ್ಕಾರ ಏನು ಮಾಡ್ತು ಅನ್ನೋದು, ನಾನು ಸರ್ಕಾರಕ್ಕೆ ಏನು ಮಾಡಿದೆ, ನಮ್ಮೂರಿಗೆ ಏನು ಮಾಡಿದೆ, ಈ ಮನೋಭಾವನೆ ಬರಬೇಕು ಪ್ರತಿಯೊಬ್ಬರಲ್ಲಿ. ಆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದನ್ನು ಪ್ರತಿಯೊಬ್ಬರ ಮೈಂಡಲ್ಲಿ ಬರಬೇಕು. ನಾವು ಬರೀ ಸ್ಕೂಲುಗಳಲ್ಲಿ ಮಕ್ಕಿ ಪುಸ್ತಕದ ಬದನೆಕಾಯಿ ಓದ್ಕೊಂಡು ಹೋದ್ರೆ ಯಾರಿಗೂ ಬರೋಲ್ಲ. ಈಗ ನಾವು ಸ್ಕೂಲ್ಗಳಲ್ಲಿ ಫೋಟೋಗಳು ಹಾಕಿರ್ತೀವಿ, ಮಹಾತ್ಮರ ಫೋಟೋಗಳು, ಸಾಧನೆ ಮಾಡಿದವರು. ದಟ್ ಶುಡ್ ಬಿ ಅ ಇನ್ಸ್ಪಿರೇಷನ್. ಆ ಇನ್ಸ್ಪಿರೇಷನ್ ತೊಗೋಬೇಕು. ಆ ಫೋಟೋ ಯಾಕೆ ಹಾಕಿವಿ ಅಂತ ಮೇಸ್ಟ್ರುಗಳು ಹೇಳಬೇಕು. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನೆಲ್ಲ ತರಬೇಕು. ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಪ್ರಾಬಲಿ ಅಗ್ರಿಕಲ್ಚರ್ ಅನ್ನೊಂದು ಕೆರಿಕ್ಯುಲಮ್ ಇಡ್ಬೋದಲ್ಲ ಸರ್? ಯಾರು ನಿಮ್ಮ ಹತ್ರ, ನೀವು ಮಿನಿಸ್ಟರ್ ಇದ್ದಾಗ ಅಥವಾ ಈಗ, ಜಸ್ಟ್ ರ್ಯಾಂಡಮ್ ಕ್ವಶನ್, ಸ್ಕೂಲ್ ಮಕ್ಕಳಲ್ಲಿಂದನೂ ಸ್ಕೂಲು ಕಾಲೇಜುಗಳಲ್ಲಿ ಇವಾಗ ನಾವು ಹೆಂಗೆ ಫಿಸಿಕ್ಸು ಸೈನ್ಸು ಬಯಾಲಜಿ ಅಂತ ಹೆಂಗಿದೆಯೋ, ಅಗ್ರಿಕಲ್ಚರ್ ಅಂತ ಒಂದು ಸಬ್ಜೆಕ್ಟ್ ಇಟ್ಟರೆ ಹೆಂಗಿರುತ್ತೆ? ಇದನ್ನೇನು ಪ್ರಸ್ತಾಪ ಮಾಡಿದರೆ ಯಾರಾದರೂ ಮಾಡಿದ್ರೆ ಹೆಂಗಿರುತ್ತೆ? ಅಗ್ರಿಕಲ್ಚರ್ ಸಬ್ಜೆಕ್ಟು ನಿಮ್ಮ ಸಿಟಿಯವ್ರಿಗೆ ಮಾತ್ರ ಬೇಕು, ಹಳ್ಳಿಯವ್ರಿಗೆ ಬೇಕಾಗಿಲ್ಲ. ದೇರ್ ಲೈಫ್ ಇಟ್ ಸೆಲ್ಫ್ ಇಸ್ ಎ ಸಬ್ಜೆಕ್ಟ್. ಕರೆಕ್ಟ್. ನಿಮ್ಮ ಬೆಂಗಳೂರು ಸಿಟಿಯವ್ರಿಗೆ ಜೋಳ ಗೊತ್ತಿಲ್ಲ, ರಾಗಿ ಗೊತ್ತಿಲ್ಲ, ಭತ್ತ ಗೊತ್ತಿಲ್ಲ, ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ. ಹಾಲೆಲ್ಲಿಂದ ಬರುತ್ತೆ ಅಂದರೆ ಬೂತಿಂದ ಅಂತಾನೆ. ಎಮ್ಮಿಂದ ಬರುತ್ತೋ ಆಕಳಿಂದ ಬರುತ್ತೋ ಗೊತ್ತಿಲ್ಲ ಅಲ್ವಾ? ಸಕ್ಕರೆ ಎಲ್ಲಿಂದ ಬರುತ್ತೆ ಅಂದರೆ ಅಂಗಡಿಯಿಂದ ಬರ್ತದೆ. ಕಬ್ಬಿಂದ ಬರುತ್ತೆ ಗೊತ್ತಿಲ್ಲ. ಬಟ್ ಹಳ್ಳಿಯವ್ರಿಗೆ ಗೊತ್ತಿರ್ತದೆ ಮಾವಿನಕಾಯಿ ಯಾವುದು, ಹುಣಸೆಕಾಯಿ ಯಾವುದು, ರಾಗಿ ಯಾವುದು, ಜೋಳ ಯಾವುದು, ಭತ್ತ ಯಾವುದು. ದಟ್ಸ್ ನಾಲೆಜ್ ಇಸ್ ದೇರ್. ಬಟ್ ಅದಕ್ಕೆ ಆಮೇಲೆ ನಾನು ಆವಾಗ ಇನ್ನೊಂದು ಸಜೆಸ್ಟ್ ಮಾಡಿದೆ, ಈ ಅಗ್ರಿಕಲ್ಚರ್ ಕಾಲೇಜ್ ಆ್ಯಂಡ್ ಸ್ಕೂಲ್ಗಳಿಂದ ದೇ ಶುಡ್ ಟೇಕ್ ಅಗ್ರಿ ಟೂರಿಸಮ್ ಅಂತ. ಅಗ್ರಿ ಟೂರಿಸಮ್ ನೀವು ಬರೀ ಎಲ್ಲೆಲ್ಲೋ ಕರ್ಕೊಂಡೋಗಿ ದೇವಸ್ಥಾನಗಳು ಶಿಲಾಬಾಲಿಕೆಗಳನ್ನು ತೋರಿಸ್ಕೊಂಡು ಬರೋಕ್ಕಿಂತ ನೀವು ರೈತರ ಫೀಲ್ಡಿಗೆ ಕರ್ಕೊಂಡೋಗಿ, ಹೈಸ್ಕೂಲಲ್ಲಿರೋ ಮಕ್ಕಳನ್ನ ರೈತರ ಫೀಲ್ಡಿಗೆ ಕರ್ಕೊಂಡೋಗಿ ಯಾವ ಬೆಳೆ ಏನು ಹೆಂಗಿದೆ ಏನಿದೆ, ಯಾರು ಎಸ್ಟಾಬ್ಲಿಷ್ಡ್ ರೈತರಿದ್ದಾರೆ, ಯಾರು ಮುಂದುವರೆದಂಥ ಕೃಷಿ ಮಾಡ್ತಾಯಿದ್ದಾರೆ ಅಂಥವ್ರು. ಉದಾಹರಣೆಗೆ ನಾನು ಮಂಡ್ಯ ಫಸ್ಟು ರೈತರೊಂದಿಗೆ ಒಂದು ದಿನ ಮಂಡ್ಯ ಜಿಲ್ಲೆ KR ಪೇಟೆ ತಾಲೂಕಿನ ಮಡುವಿನಕೋಡೆ ಅಂತ ಮಾಡಿದ್ವಿ. ಅಲ್ಲಿ ಲಕ್ಷ್ಮೀದೇವಮ್ಮ ಅಂತ ಒಬ್ಬ ಹೆಣ್ಮಗಳು, ಅವ್ರದ್ದು 6 ಎಕರೆ ಜಮೀನಿದೆ. ನಮ್ದು ಅಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಅಲ್ಲಿ ಹೋದರೆ ಅವರು ಎಲ್ಲ ಬೆಳೆ ಬೆಳೆದಿದ್ದಾರೆ. ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಹಸು ಸಾಗಾಣಿಕೆ, ಮತ್ತು ಅವ್ರು ಬೆಳೆದೇ ಇರೋ ಬೆಳೆನೇ ಇಲ್ಲ. ಮಾವಿನಿಂದ ಹಿಡ್ಕೊಂಡು ಹಲಸಿಂದ ಹಿಡ್ಕೊಂಡು ಕಬ್ಬು, ಜೋಳ, ರಾಗಿ ಎಲ್ಲ ಬೆಳೆ. ಭಾರಿ ಖುಷಿ ಆಯಿತು ನನಗೆ ಕೇಳಿದೆ. ಆಮೇಲೆ ಕೈ ತುಂಬ ಎಲ್ಲ ಬಂಗಾರ ಹಾಕ್ಕೊಂಡಿದ್ಲಮ್ಮ. ಅವತ್ತು ಅವ್ರ ಮಕ್ಕಳೆಲ್ಲ ಈಗೆಲ್ಲ ಬಂದ ಮಕ್ಕಳೆಲ್ಲ ಇದರಲ್ಲಿ
ಬೆಂಗಳೂರೆಲ್ಲ ಓದೋರು ಇಂಜಿನಿಯರ್ಸ್ ಎಲ್ಲರನ್ನೂ ಕರೆಸಿದ್ದಾರೆ. ಇವತ್ತು ಮಿನಿಸ್ಟ್ರು ನಮ್ಮ ಮನೆಗೆ ಬರ್ತಾರೆ ಅಂತ ಹೋದಾಗ ನಾನು ಕೇಳಿದೆ, ಬಂಗಾರ ಎಲ್ಲ ಜೋರು ಹಾಕ್ಕೊಂಡಿದ್ದು ಏನಮ್ಮ, ಇಷ್ಟು ಜಮೀನಿದೆ, ಬಂಗಾರ ಇಷ್ಟೆಲ್ಲ ಹಾಕ್ಕೊಂಡಿದ್ದಿಲ್ಲ, ಎಲ್ಲಿಂದ ಬಂತು? ಆ ಹೆಣ್ಮಗಳು ಏನು ಹೇಳಬೇಕು, 35 ವರ್ಷದಿಂದ ಈ ಭೂಮಿಯಲ್ಲಿ ದುಡ್ದಿದ್ದಾನೆ ಸ್ವಾಮಿ, ಈ ಭೂಮಿ ತಾಯಿ ಕೊಟ್ಟಿದ್ದಾಳೆ ನನಗೆ. ನಾ ಹೇಳಿದೆ, ಊರಿಗೊಬ್ಬ ಲಕ್ಷ್ಮೀ ದೇವಮ್ಮ ಇದ್ದರೆ ನಮ್ಮ ಭಾರತ ದೇಶದ ಅಗ್ರಿಕಲ್ಚರ್ ಎಲ್ಲೋ ಹೋಗ್ಬಿಡ್ತದೆ ಅಲ್ವಾ? ಮಾರ್ಕೆಟಿಂಗು, ಮತ್ತು ಅದು ಮಾರ್ಕೆಟಿಂಗ್ ಅಲ್ಲ, ಅವರು ಆ ಎಲ್ಲ ಬೆಳೆಗಳನ್ನು ಬೆಳೆದು ಇವತ್ತು ಸಮೃದ್ಧಿಯಾಗಿದ್ದಾರೆ. ಆ ರೀತಿ ಇರುವಂಥ ರೈತರನ್ನ ಕರ್ಕೊಂಡೋಗಿ ತೋರಿಸ್ಬೇಕು ನಾವು ಮಕ್ಕಳಿಗೆ. ಅವ್ರಿಗೆ ಆ ನಾಲೆಜನ್ನು ಕೊಟ್ಟರೆ ಖಂಡಿತ ಅದು ಬೆನಿಫಿಟ್ ಆಗ್ತದೆ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಮಾರ್ಕೆಟಿಂಗ್ ಇಲ್ಲ ನಮ್ಮ ರೈತರದು. ಬೆಳೀತಾರೆ, ಬೆಳೆದು ಅಲ್ಲೇ ಮನೆ ಬಾಗಿಲು ಕೊಡಬೇಕು, ಪಕ್ಕದೂರು ಸಂತೆ ಕೊಡಬೇಕು. ಅದನ್ನೇ ಹೊರಗಡೆ ತಗೊಂಡು ಹೋಗುವಂಥ ಬುದ್ಧಿ ಇಲ್ಲ. ಎಜುಕೇಟೆಡ್ ಆಗಿದ್ದಾರೆ, ಇದು ಆಗಿದ್ದಾರೆ, ಅವ್ರು ಮಾಡಿದ್ರಾಗುತ್ತೆ. ನಾನು ಮೊನ್ನೆ ಎಮ್ಮೆ ಕಟ್ಟಿದ ಮೇಲೆ ನಮ್ಮ ಫ್ರೆಂಡು ಕರ್ಕೊಂಡು ಹೋಗಿದ್ದೆ. ಅವರು ಒಂದು ಫ್ಯಾಕ್ಟ್ರಿ ಮಾಡಿದ್ದಾರೆ ಈ ಕ್ಯಾಟಲ್ ಫೀಡ್ದು, ಕುರಿಗೆ ಅದೆಲ್ಲ. ಅವರೊಂದು ಮಾತು ಹೇಳಿದ್ರು, ಸರ್ ಈಗ 50-60 ಲೀಟ್ರ್ ಹಾಲಿದೆ, ಈ 60 ಲೀಟ್ರ್ ನೀವು 48-49 ಕೊಡ್ತೀರಿ. ಯಾವುದಾದ್ರು ಒಬ್ಬ ಯುವಕ ಈ 60 ಲೀಟ್ರ್ ಹಾಲನ್ನ ತಗೊಂಡೋಗಿ ಹಿರೇಕೆರೂರಲ್ಲಿ ಕೊಟ್ಟರೆ 80 ರೂಪಾಯಿ ಲೀಟ್ರ್ ಸಿಗ್ತದೆ. 80 ರೂಪಾಯಿ ಎಮ್ಮೆ ಹಾಲು, ಗಟ್ಟಿ ಹಾಲು ಅಂತ ಹೇಳಿದ್ರೆ 80 ರೂಪಾಯಿ ಸಿಗ್ತದೆ. ಎಷ್ಟಾಯಿತು? 30 ರೂಪಾಯಿ 1 ಲೀಟ್ರಿಗೆ. 60 ಲೀಟ್ರಿಗೆ 180 ರುಪೀಸ್. ಬೆಳಗ್ಗೆ 180, ಸಾಯಂಕಾಲ 180 ಅಂದರೆ ಎಷ್ಟಾಯಿತು? 360 ಇಂಟು 30 ದಿನ ಹಾಕಿ ಎಷ್ಟು? 9,000, 10,000, 12,000 ರೂಪಾಯಿ ದುಡಿಮೆ ಆಗುತ್ತೆ. ಯಾಕೆ ಮಾಡಬಾರ್ದು? ಒಬ್ಬ ಯುವಕ ಇದನ್ನು ಮಾಡಿದರೆ 12,000 ದುಡಿಬೋದಲ್ಲ. ಅದು ನಾನು ಅದೇ ಎಮ್ಮೆ ಹಾಲನ್ನು ನೀವು ಪ್ಯಾಕೆಟ್ ಮಾಡಿಕೊಟ್ರೆ 100 ರೂಪಾಯಿ ಲೀಟ್ರ್ ಕೊಡ್ಬೋದು. ವ್ಯಾಲ್ಯೂಯೇಷನ್. ಇದು ಮಧ್ಯೆ ತಿನ್ನೋರು ಯಾರು? ಆ ಡೈರಿ ಕಲೆಕ್ಟ್ ಮಾಡ್ಕೊಂಡು ಹೋಗೋನು ಅವನು ತಿಂತಾನೆ ಹೊರತು ನಮ್ಮವ್ರು ಯಾರು ಈ ಕೆಲಸ ಮಾಡೋಕ್ಕೆ ತಯಾರಿಲ್ಲ. ಸೊ ದಿಸ್ ಈಸ್ ಹೌ ಅವರ್ ಪೀಪಲ್, ಅವರ್ ಯಂಗ್ಸ್ಟರ್ಸ್, ದೇ ಶುಡ್ ಇನ್ವಾಲ್ವ್ ವಿತ್ ದಿ ಬಿಸ್ನೆಸ್ ಆ್ಯಂಡ್ ಅಗ್ರಿಕಲ್ಚರ್. ಸೂಪರ್ ಸರ್, ಎಕ್ಸ್ಟ್ರಾಡಿನರಿ ಜರ್ನಿ ಸರ್ ನಿಮ್ಮದಂತೂ. ಅಂದರೆ ನಾನು ಅದನ್ನೇ ಅನ್ಕೊಂಡು, ನಾನು ತುಂಬ ಮಧ್ಯಮ ವರ್ಗದಿಂದ ಬಂದಿರೋದ್ರಿಂದ ನಾನು ಸಾಕಷ್ಟು ಜನನ ಪ್ರಗತಿಪರ ಇರೋವಂಥವ್ರು, ನಾಲೆಜಬಲ್ ಇರಬೇಕು, ನಾನು ಗೆಲ್ಲಬೇಕು ಅಂತಿರೋರನ್ನ ಹೋರಾಟ ಅವ್ರನ್ನೆಲ್ಲ ಸಂದರ್ಶನ ಮಾಡ್ತಿರ್ಬೇಕಲ್ಲ. ಪ್ರತಿಯೊಬ್ಬರದ್ದು ಒಂದು ಕಾಮನ್ ಪಾಯಿಂಟ್, ಫಸ್ಟ್ ಅವ್ರು ಬಿಲೀವ್ ಮಾಡ್ತಾರೆ. ಯಾರೋ ಒಬ್ಬರು ಇನ್ಸ್ಪೆಕ್ಟರ್ ಚೆನ್ನಾಗಿ ಕಾಣಿಸಿದ್ರು ನಾನು ಹಂಗೆ ಆಗಬೇಕು ಅಂತ ತಾವು ಸ್ಟಾರ್ಟ್ ಮಾಡಿದ್ರಿ. ಕರೆಕ್ಟ್ ಅಲ್ಲ ಸರ್? ಪ್ರತಿಯೊಬ್ಬರೂ ನಮ್ಮನ್ನು ನಾವು ಸೆಲ್ಫ್ ಬಿಲೀಫ್ ಮಾಡ್ಕೊಂಡು ಸಸ್ಟೈನಬಲ್ ಮಾಡ್ಕೊಂಡ್ರೆ ಜೀವನದಲ್ಲಿ ಗೆಲ್ತೀವಿ ಅನ್ನೋ ಅಂಥದ್ದು ಒಂದು ದೊಡ್ಡ ಉದಾಹರಣೆ ನಿಮ್ಮ ನಮ್ಮ ಈ ಒಂದು ಸಂವಾದದಿಂದ ಜನರಿಗೆ ತಲುಪಿದೆ ಅಂತ ಅನ್ಕೊಂತೀನಿ. ಒಬ್ಬ ಫಾರ್ಮರ್ ಬಿಕಮಿಂಗ್ ಎ ಪೊಲೀಸ್ ಆಫೀಸರ್, ಬಿಕಮಿಂಗ್ ಆನ್ ಆಕ್ಟರ್, ಪ್ರೊಡ್ಯೂಸರ್, ಡೈರೆಕ್ಟರ್, ದೆನ್ ಪೊಲಿಟಿಷಿಯನ್, ಮಿನಿಸ್ಟರ್ ಅಂಡ್ ವಾಟ್ ನಾಟ್. ನೆಕ್ಸ್ಟ್ ಮತ್ತೆ ತಾವು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ತಾವು ಅಂತ ನಾವು, ಇಟ್ ವಿಲ್ ಬಿ ಎ ಹ್ಯೂಜ್ ಇನ್ಸ್ಪಿರೇಷನ್ ಫಾರ್ ಅಸ್ ಆಲ್ಸೋ ಅಂತ ಹೇಳ್ತೇನೆ ಸರ್. ತಾವು ರೈತ 360 ಬಂದಿದ್ದು ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ತುಂಬ ಧನ್ಯವಾದಗಳು. ನಿಮಗೂ MSc ಎಗ್ರಿ ಗ್ರ್ಯಾಜುಯೇಟ್ ಅಂದ ತಕ್ಷಣ ನನಗೆ ಭಾಳ ಖುಷಿ ಆಯಿತು. ನೀವು ಒಬ್ಬ ಗ್ರ್ಯಾಜುಯೇಟ್ ಆಗಿ ರೈತರ ಬಗ್ಗೆ ಕಾಳಜಿ ವಹಿಸಿ ಇದನ್ನು ನಾವು ಅಷ್ಟೇ ಪಡ್ಕೊಂಡ್ರೆ ಸಾಲದು. ಇವರು ಎಲ್ಲೆಲ್ಲಿ ಯಾರ್ಯಾರ ಹತ್ರ ಯಾವ್ಯಾವ ನಾಲೆಜ್, ಯಾವ ಬ್ಯಾಂಕಲ್ಲಿ ಯಾವ ಇದು ಇರ್ತದೆ ಅದನ್ನೆಲ್ಲ ತೆಗೆದು ನಮ್ಮ ರೈತರಿಗೆ ಹಂಚಬೇಕು ಅನ್ನೋಂಥ ಮನೋಭಾವನೆ ಇಟ್ಕೊಂಡು ಇದು ಮಾಡ್ತಾಯಿದ್ದೀರಿ. ನನಗೂ ಇಲ್ಲಿ ಬಂದು ಭಾಗವಹಿಸಿ ತುಂಬ ಸಂತೋಷ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.